ಕಾಳಿ ಮಾತನ್ನ ನೋಡೋದಕ್ಕೆ ನಮಗೆ ಭಯ ಆಗುತ್ತೆ. ಅಂಥದ್ರಲ್ಲಿ ನೀವು ಆರಾಧನೆ ಮಾಡ್ತಿದ್ದೀರಾ? ನಾನು ಮನೆಗೆ ಹೋಗ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಕಾಳಿಕಾದೇವಿ ಒಂದು ಪೂಜೆ ಪುನಸ್ಕಾರ 164 ಬಾರಿ ಥರ ಇದೆ. ಸೊ ಸ್ಟೇಷನಲ್ಲಿ ನಿಜ ಒಪ್ಕೊಂತಾರ ಇಲ್ಲೋ ಗೊತ್ತಿಲ್ಲ, ಕೋರ್ಟಲ್ಲಿ ನಿಜ ಒಪ್ಕೊಂತಾರೇನೋ ಗೊತ್ತಿಲ್ಲ. ಒಂದು ತಂತ್ರ ಪಂಡಿತ್ ಹತ್ರ ಖಂಡಿತ ಅವರ ಒಂದು ನಿಜಾಂಶವನ್ನ ಅವ್ರ ಸತ್ಯವನ್ನ ಹೇಳ್ತಾರೆ. ಸೊ ರೋಡಲ್ಲಿ ನಿಂಬೆ ಹಣ್ಣುಗಳು ಹಾಕಿರ್ತಾರೆ ಕೆಲವೊಂದು, ಅದನ್ನ ತುಳಿದಾಗ ಮನುಷ್ಯನನ್ನ ಮಂಕ್ ಮಾಡ್ಬಿಡೋದು. ಅವಾಗ ಏನಾಗತ್ತೆ ಅಂತ ಬ್ಲ್ಯಾಕ್ ಸರ್ಕಲ್ಸ್ ಅಂತ ಆಗುತ್ತೆ. ಅವನ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಇದನ್ನ ನರದೃಷ್ಟಿ ಅಂತ ಕರೀತೀವಿ. ಕಣ್ಣು ಹಾಕಿದ್ರೆ ಕಪ್ಪು ಕಲ್ಲು ಕೂಡ ಹೊಡೆದೋಗತ್ತಂತೆ. ಸೊ ಮನುಷ್ಯನ ಒಂದು ಕಣ್ಣು, ಮನುಷ್ಯನ ಒಂದು ಹೊಟ್ಟೆ ಬುರಿ ಅಷ್ಟು ಡೇಂಜರ್. ಎಲ್ಲೋ ಒಂದ್ ಕಡೆ ನಮ್ಮ ಏಳಿಗೆನ ಸಹಿಸದಿದ್ದವರು ಯಾರೋ ದೂರದಲ್ಲಿರೋರಲ್ಲ, ಖಂಡಿತ ನಿಮ್ಮ ಜೊತೆಯಲ್ಲಿರೋರೆ. ಹೆಸರು ಬೇಡ, ಸುಮಾರು ರಾಜಕೀಯ ವ್ಯಕ್ತಿಗಳಿಗೆ ಈ ಕೈಯಿಂದ ಮಾಡಿರೋದು ಸೇಫ್ಟಿ ಅನ್ಸೇಫ್ಟಿ ಎರಡು ಅರ್ಥ ಮಾಡ್ಕೊಳ್ಳಿ. ಕೇಳಕ್ಕೆ ಭಯ ಆಗ್ತಿದೆ ನನಗಂತೂ. ಫಾರ್ ದ ಫಸ್ಟ್ ಟೈಮ್ ಆ ಮಾಡಿರುವಂಥ ವಿಚಾರ ನೀವು ನೋಡೋದಾದರೆ ಖಂಡಿತವಾಗ್ಲೂ ತುಂಬ ತೂಕ ಇದೆ, ಹಾಗೂ ಅದೇ ರೀತಿ ಇದರ ಅರ್ಥದಿಂದ ನೋಡೋದಕ್ಕೆ ಏನೋ ಒಂದು ಧೈರ್ಯ ಕೊಡ್ತಾ ಇದೆ ಅಂತ ನನಗನ್ಸುತ್ತೆ. ಈಗ ಈ ದಂಡಕಕ್ಕೆ ಪ್ರಾಣವನ್ನು ನೀನು ಕೊಡಬೇಕು. ಸೊ ಇದು ಸಾತ್ವಿಕದಲ್ಲಿ ಕೊಡ್ಬೋದು, ಹದಗೋದಲ್ಲಿ ಕೊಡ್ಬೋದು. ಪರರ ಹೆಂಗ್ಸನ್ನ ನೀನು ವಶೀಕರಣವನ್ನು ಪಡೆದು ಸಂಭೋಗವನ್ನು ಮಾಡಬೇಕು ಅಂತಿದ್ದಾಗ ಯಾವ ವರ್ಷದ ಅಂದರೆ ವಯೋಮಿತಿ ಉಳ್ಳ ಹುಡುಗರು ಹುಡುಗಿರು ಸೇರ್ಕೊಬೋದು ನಿಮ್ಮ ಕ್ಲಾಸ್ಗೆ? 16-17 ಹಿಡಿದು 65 ವಯಸ್ಸುವರೆಗೂ ಕಲಿಬೋದು. ನೀನು ನಾನು ಏನು ಕಲಿಸ್ತೀನಿ, ಯಾವ ಥರ ಕಲಿಸ್ತೀನಿ ಅಂದರೆ ನನ್ನ ಕ್ಲಾಸಲ್ಲಿ ಗೊತ್ತಾಗತ್ತೆ. ನಿಮಗೆ ಫಸ್ಟ್ ಕ್ಲಾಸಲ್ಲಿ ನಿಮ್ಗೆ ಗೊತ್ತಾಗತ್ತೆ ನನ್ನ ಹತ್ರ ಇದೆಯಾ ಇಲ್ಲ. ಫೀಸ್ನ ಕೆಲವು ರಿವೀಲ್ ಮಾಡಲ್ಲ, ಮೋರ್ ಡೀಟೇಲ್ಸ್ ಕಾಲ್ ಮೀ ಅಂತ ಹಾಕ್ತಾರೆ. ನಾನು ಓಪನ್ ಆಗಿ ಹೇಳ್ತೀನಿ, ವರ್ಷಕ್ಕೆ ನೀವು ತೊಗೊಳೋ 20,000 ತೊಗೊತೀನಿ. ಪೇಮೆಂಟ್ ಅಂತ ಬಂದಾಗ ಫಸ್ಟ್ ಎಲ್ಲನೂ ಮಾಡ್ಕೋಬೇಕಾ? ಎರಡನೇದು ನೀವು ಅದಕ್ಕೂ ಟೈಮ್ ಕೊಡ್ತೀರಾ? ಮೂರನೇದು ಅದರಲ್ಲಿ ಏನಾದರೂ ಇನ್ಸ್ಟಾಲ್ಮೆಂಟ್ಸ್ ಇದೆಯಾ? ದೇವ್ರಿಗೆ ಇಷ್ಟ ಏನು ಅದನ್ನು ತಿಳ್ಕೊಳ್ಳೋದೇ ತಂತ್ರವಿದ್ಯೆ. ಕೆಲವೊಂದು ಕ್ವಶನ್ ಇರುತ್ತೆ, ಇದರಲ್ಲೆಲ್ಲ ಸ್ಮಶಾನದಲ್ಲೇ ಮಾಡಬೇಕಾ, ಆಗೋರ್ದಲ್ಲಿ ಬೇಕಾ, ನಿನಗೆ ಧೈರ್ಯ ಇದೆಯಾ, ಅದನ್ನು ಮಾಡು. ಹಳ್ಳಿಗೆ ಒಬ್ಬರು ತಂತ್ರವಿದ್ರಾಗಬೇಕು. ನಮಸ್ಕಾರ, ವರಾಯಿ ಸ್ಟುಡಿಯೋಸ್ ನೋಡ್ತಾ ಇರುವಂಥ ನಿಮ್ಮೆಲ್ಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಇವತ್ತಿನ ಈ ಒಂದು ವಿಶೇಷವಾಗಿರುವಂಥ ವಿಭಿನ್ನವಾಗಿರುವಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ವಿಶೇಷವಾಗಿರೋ ವಿಭಿನ್ನವಾಗಿರೋ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಇದು ಅಸ್ಟ್ರಾಲಾಜಿಕಲಿಯ ಪಾಡ್ಕಾಸ್ಟ್. ಅಸ್ಟ್ರಾಲಾಜಿಕಲಿ ಒಂದು ಮ್ಯಾಜಿಕ್, ಒಂದು ಲಾಜಿಕ್ ಇದ್ದಾಗ ಖಂಡಿತವಾಗ್ಲೂ ಸತ್ಯ ಮಿಥ್ಯತೆಗಳ ನಡುವೆ ನಡೆಯುವಂಥ ಜಟಾಪಟಿನೇ ಈ ಒಂದು ಪಾಡ್ಕಾಸ್ಟ್. ಇವತ್ತಿನ ಈ ಪಾಡ್ಕಾಸ್ಟಲ್ಲಿ ನಾನು ಪರಿಚಯ ಮಾಡಿಕೊಡ್ತಾ ಇರೋಂಥ ವ್ಯಕ್ತಿ ಮುಖ್ಯ ಅತಿಥಿಗಳಿಗೆ ಅಥವಾ ಮುಖ್ಯ ವ್ಯಕ್ತಿಗಳಿಗೆ ಇವರು ಬೇಕಾಗಿದ್ದಾರೆ. ಸರ್ವೇ ಸಾಮಾನ್ಯರಿಗೂ ಇವರು ಅವೈಲಬಲ್ ಆಗಲಿ, ಇವರು ಸಿಗಲಿ ಅನ್ನೋದೇ ಇವತ್ತಿನ ಒಂದು ಪಾಡ್ಕಾಸ್ಟ್ನ ಉದ್ದೇಶ. ಹಾಗಾದರೆ ನಾವು ಪರಿಚಯ ಮಾಡಿಕೊಡ್ತಾ ಇರೋಂಥ ವ್ಯಕ್ತಿ ಯಾರು? ಸಾವಿರಾರು ಮನೆಗಳಲ್ಲಿ ಸಿಕ್ಕಾಪಟ್ಟೆ ತೊಂದರೆಗಳಂತೂ ಇದ್ದೇ ಇರುತ್ತೆ. ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಮಾಟ ಮಂತ್ರದ ಬಾಧೆ ಅಂತೂ ಕಾಡ್ತಾನೆ ಇದ್ದೇ ಇರುತ್ತೆ. ಎಲ್ಲೇ ಹೋದರೂ ಸರೋಗಲ್ಲ, ಹಾಸ್ಪಿಟಲ್ ಹೋದರೆ ಎಲ್ಲವೂ ನಾರ್ಮಲ್ ಆಗಿರುತ್ತೆ. ಬಟ್ ಮನೆಗೆ ಬಂತಂತಂದರೆ ಅವ್ರಿಗಾಗುವಂಥ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ನಿಮ್ಮಲ್ಲಿ ಆಗಿರುವಂಥ ಯಾವುದೇ ರೀತಿಯ ತಂತ್ರ, ಯಂತ್ರ, ಮಂತ್ರ ಬಾಧೆಗಳಿಗೆ ಒಂದು ನೇರವಾಗಿರುವಂಥ ನಿವಾರಣೆ ಅಂತಂದರೆ ಇವತ್ತು ನಾನು ಪರಿಚಯ ಮಾಡಿಕೊಡ್ತಾ ಅಂತ ಗುರುಗಳು. ಈ ಗುರುಗಳು ಏನಾದರೂ ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಆ ಕೆಲಸ ಎಂಥದೇ ಇರಲಿ, ಹೆಂಗೆ ಇರಲಿ, ಅತಳ ವಿತಳ ಸುತಳ ಪಾತಾಳದಲ್ಲಿದ್ದರೂ ಸಹ ಅಗದು ಬಗದು ತೆಗೆದು ಉತ್ತರವನ್ನು ನೀಡಿ ನಾನಿದ್ದೀನಿ ನಿಮಗೋಸ್ಕರ ಅಂತ ಹೇಳುವಂಥ ಸರ್ವ ಯಂತ್ರರು, ಸರ್ವ ಮಾಂತ್ರಿಕರು ಹಾಗೂ ಸರ್ವ ತಂತ್ರವನ್ನು ತನ್ನದಾಗಿಸಿಕೊಂಡು ಇವತ್ತು ನಿಮ್ಮೆಲ್ಲರ ಮುಂದೆ ಕೂತಿರುವಂಥ ಓರ್ವ ಗುರುಗಳು. ಇವರು ಚಿಕ್ಕವರಿದ್ದಾಗೇ 12 ವರ್ಷ ಇದ್ದಾಗೇ ಮನೆ ಬಿಟ್ಟು ಹೋಗಿ ಕೇರಳದ ಆದಿಶಂಕರಾಚಾರ್ಯರು ಹುಟ್ಟಿರುವಂಥ ಒಂದು ಪ್ಲೇಸ್ನಲ್ಲಿ ತನ್ನ ಗಣಪತಿ ದತ್ತ ಭಟ್ರೊಂದಿಗೆ, ಗಣಪತಿ ದತ್ತ ಗುರುಗಳೊಂದಿಗೆ ವಿದ್ಯಾಭ್ಯಾಸವನ್ನು ಕಲಿತರು. ವಾಮಾಚಾರ, ಮಾಟ ಮಂತ್ರ, ಯಂತ್ರ, ತಂತ್ರ, ಮಂತ್ರ ವಿದ್ಯೆಗಳನ್ನು ಕಲಿತು ಅಲ್ಲೇ ಅವರ ಸೇವೆನ ಮಾಡ್ಕೊಂಬಂದು ಸರ್ವರಿಗೂ ಒಳ್ಳೆಯದಾಗಬೇಕು ಅಂತ ಹೇಳಿ ತನ್ನ ಜೀವನವನ್ನೇ ಮುಡುಪಾಕಿಟ್ಟಿರುವಂಥ ಓರ್ವ ವ್ಯಕ್ತಿ. ಈ ವ್ಯಕ್ತಿ ಸರಿಸುಮಾರು ಇವತ್ತಿನವರೆಗೂ 5,000-6,000 ಜನಗಳಿಗೆ ಕನ್ಸಲ್ಟೇಷನ್ನ ಮಾಡಿ ಎಲ್ಲರ ಕೈಯಲ್ಲಿ ಶಬಾಷ್ ಅನ್ನಿಸ್ಕೊಂಡು ಇವತ್ತು ನಮ್ಮ ಜೊತೆ ಇದ್ದಾರೆ. ಹಾಗೂ ನಾನು ಕಲ್ತಿರೋ ವಿದ್ಯೆಯನ್ನು ಇನ್ನೊಬ್ಬರಿಗೆ ದಾರೆ ಎರಿಬೇಕು ಅಂತ ಹೇಳಿ ಇವರು ಕಲ್ತಿರುವಂಥ ಸಾಧನೆ, ಶ್ರೀ ಬಲಮುರಿ ಗಣಪತಿಯ ಸಾಧನೆ ಹಾಗೂ ಅಘೋರ ಗಣಪತಿಯ ಸಾಧನೆ ಮತ್ತು ಕಾಳಿಕಾದೇವಿಯ ಸಾಧನೆ ಮತ್ತು ಭದ್ರಕಾಳಿಯ ಸಾಧನೆ ಎಲ್ಲವನ್ನೂ ಕಲ್ತಿರುವಂಥ ಇವರು ಈ ಎಲ್ಲ ಸಾಧನೆಗಳಿಗೆ ಬೇರೆಯವ್ರಿಗೂ ಸಹ ಹೆಲ್ಪ್ ಆಗಲಿ ಅಂತ ಹೇಳಿ, ಬೇರೆಯವ್ರಿಗೂ ಸಹ ಇದನ್ನು ಕಲಿಸ್ಕೊಡ್ಬೇಕು ಅಂತ ಹೇಳಿ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಕ್ಲಾಸಸ್ ಕೂಡ ನಡೆಸ್ತಾ ಇದ್ದಾರೆ. ನಿಮ್ಮ ಯಾವುದೇ ಕಷ್ಟಗಳಿಗೆ, ನಿಮ್ಮ ಯಾವುದೇ ರೀತಿಯ ಪರಿಹಾರ ಬೇಕು ಅಂತಂದರೆ, ನಿಮಗೆ ಯಾವುದೇ ರೀತಿಯ ಪರಿಹಾರ ಬೇಕು ಅಂತಂದರೆ ಇಲ್ಲಿ ಒಬ್ಬ ವ್ಯಕ್ತಿ ನಿಮಗೆ ಸಾಕು. ಬೇರೆ ನೀವೆಲ್ಲೂ ಹೋಗೋದೇ ಬೇಡ, ಇವ್ರ ಹತ್ರ ಬಂತಂದರೆ ಖಂಡಿತವಾಗ್ಲೂ ಪರಿಹಾರ ಇದ್ದಿದ್ದೆ ಅಂತ ಹೇಳ್ತಾ ಇದ್ದೀನಿ. ಹಾಗಾದರೆ ಯಂತ್ರ, ಮಂತ್ರ, ತಂತ್ರ ವಿದ್ಯೆಯನ್ನು ಸರಿಸುಮಾರು 12 ವರ್ಷಗಳ ಕಾಲದಿಂದನೇ ಕಲ್ತ್ಕೊಂಡು, ಅಂದರೆ ಇವರ ಚಿಕ್ಕ ವಯಸ್ಸಿನಿಂದನೇ ಕಲ್ತ್ಕೊಂಡು ಇವರಿಗೆ ಆ ಕಾಳಿಕಾದೇವಿಯ ಉಪಾಸಿತರಾಗಿದ್ದು ಮತ್ತು ಕಾಳಿಕಾದೇವಿಯನ್ನು ಆಹ್ವಾನ ಮಾಡಿಕೊಂಡು ಕಾಳಿಕಾದೇವಿ ಭದ್ರಕಾಳಿಯ ಆರಾಧನೆ ಮಾಡಿಕೊಂಡು ಇವತ್ತು ಶ್ರೀ ಬಲಮುರಿ ಗಣಪತಿ ಕಾಳಿಕಾದೇವಿ ಜ್ಯೋತಿಷಾಲಯ ಅನ್ನೋದನ್ನು ಓಪನ್ ಮಾಡಿ ಜಯನಗರ 4ನೇ ಬ್ಲಾಕ್ನಲ್ಲಿ ಇವರ ಆಫೀಸ್ ಕೂಡ ಇದೆ. ಇವತ್ತು ನಾನು ನಿಮಗೆ ಹೆಮ್ಮೆಯಿಂದ ಪರಿಚಯ ಮಾಡಿಕೊಡ್ತಾ
ಇದ್ದೀನಿ ತಾಂತ್ರಿಕ ವಿದ್ವಾನ್ ಹಾಗೂ ಮಾಂತ್ರಿಕ ಬ್ರಹ್ಮ, ನಮ್ಮ ನಿಮ್ಮ ಪ್ರೀತಿಯ ಹೆಮ್ಮೆಯ ನಮ್ಮ ಗುರುಗಳು ಸುಭಾಷ್ ಆಚಾರ್ಯ ಅವರು. ನಿಮಗೆ ಆತ್ಮೀಯದ ಸ್ವಾಗತ, ಸುಸ್ವಾಗತ ಸರ್ ಕಾರ್ಯಕ್ರಮಕ್ಕೆ. ತುಂಬ ಧನ್ಯವಾದಗಳು ಸರ್. ಕಾಳಿಕಾದೇವಿ ಆರಾಧನೆ ಮಾಡ್ತಾ ಇದ್ದೀರಾ, ಹಾಗೂ ನೀವಿರೋವಂಥ ಆಫೀಸು ಇದೇ ಜಯನಗರ ಆಫೀಸಲ್ಲಿ. ಸೊ ನಿಮ್ಮ ಆಫೀಸ್ ಹೇಗಿದೆ, ಹಾಗೂ ನಿಮ್ಮ ಆಫೀಸಲ್ಲಿರುವಂಥ ಕ್ಲೈಂಟ್ಸ್ನು ಮತ್ತು ನಿಮ್ಮ ಆಫೀಸಲ್ಲಿರುವಂಥ ಒಂದು ಲುಕ್ನ ಖಂಡಿತವಾಗ್ಲೂ ಎಲ್ರಿಗೂ ನೋಡ್ಕೊಂಬರೋಣ ಸರ್. ಎಲ್ಲರೂ ಕೇಳ್ತಾರೆ ಯಾಕೆ ಯಾರ್ದು ಇವರು ಆಫೀಸ್ ಡೀಟೇಲ್ಸ್ ಕೊಡಲ್ಲ, ಫೋನ್ ನಂಬರ್ ಕೊಡಲ್ಲ ಅಂತ. ಸೊ ಸುಮಾರು ಜನ ಕೇಳ್ತಾನೆ ಇರ್ತಿರಲ್ಲ, ಯಾಕೆ ಇವರು ಆಫೀಸ್ನ ಫೋನ್ ನಂಬರ್ ಕೊಡಲ್ಲ ಹಾಗೂ ಇವರು ಡೀಟೇಲ್ಸ್ ಕೊಡಲ್ಲ ಅಂತ. ಇವತ್ತು ನಾವು ಕೊಡ್ತಾ ಇದ್ದೀವಿ, ನೇರವಾಗಿ ಇವನ್ನ ಸಂಪರ್ಕ ಮಾಡ್ಬೋದು ನಿಮ್ಮ ಯಾವುದೇ ಸಮಸ್ಯೆಗಳಿಗೆ. ಹಾಗಾದರೆ ಈ ನೇರವಾಗಿ ಸಂಪರ್ಕ ಮಾಡೋಕ್ಕಿಂತ ಮುಂಚೆ ಇವ್ರ ಆಫೀಸ್ ಎಲ್ಲಿದೆ, ಏನು ಕತೆ, ಇನ್ ಡೀಟೇಲಾಗಿ ನೋಡ್ಕೊಂಬರೋಣ ಬನ್ನಿ. ಇಲ್ಲಿದೆ ಒಂದು ಝಲಕ್. ಜಯನಗರ 4th ಬ್ಲಾಕಲ್ಲಿರುವಂಥದ್ದು ಇವ್ರ ಆಫೀಸು. ಇದಕ್ಕೆ ಕರೆಕ್ಟಾಗಿರುವಂಥ ಲ್ಯಾಂಡ್ ಮಾರ್ಕ್ ಕೂಡ ಹೇಳ್ತೀನಿ, ನಿಮಗೆ ಕೇಳಿಸ್ಕೊಳ್ಳಿ. ನಾಮ್ದಾರೀಸ್ ಫ್ರೆಶ್ ಅಂತ ಒಂದು ಗ್ರಾಸರೀಸ್ ಅಂಗಡಿ ಇದೆ, ಅದ್ರ ಜೊತೆಗೆ ಸಾತ್ವಿಕ್ ಕಿಚನ್ ಅಂತ ಹೋಟ್ಲಿದೆ. ಆ ಹೋಟೆಲ್ ಪಕ್ಕದಲ್ಲೇ ಇರುವಂಥದ್ದು ಶ್ರೀ ಬಲಮುರಿ ಗಣಪತಿ ಕಾಳಿಕಾಂಬಾ ಜ್ಯೋತಿಷಾಲಯ. ಈ ಕಾಳಿಕಾಂಬಾ ಜ್ಯೋತಿಷಾಲಯದ ಮುಖ್ಯಸ್ಥರು ಹಾಗೂ ಗುರುಗಳು ಶ್ರೀ ಸುಭಾಷ್ ಆಚಾರ್ಯ ಗುರುಜಿಯವ್ರನ್ನ ನಾವು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ನಾನು ಮೊದಲೇ ಹೇಳ್ದಂಗೆ ನೀವು ನಂಬರ್ ಕೊಡಲ್ಲ, ಅಡ್ರೆಸ್ ತಿಳಿಸಲ್ಲ ಅಂತ ಹೇಳ್ತಾ ಇದ್ರಿ. ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ, ಯಾರು ಬೇಕಾದರೂ ನಾವು ಭೇಟಿ ಮಾಡ್ಬೋದು. ಬನ್ನಿ ಇವ್ರ ಆಫೀಸ್ ಒಳಗಡೆ ಹೋಗೋಣ. ಇದೇ ನೋಡಿ ಶ್ರೀ ಬಲಮುರಿ ಗಣಪತಿ ಕಾಳಿಕಾದೇವಿ ಜ್ಯೋತಿಷಾಲಯ, ಹೀಗೆ ಇರೋದು ಇವ್ರ ಆಫೀಸು. ಸೊ ನೀವು ಎದುರುಗಡೆ ಬಂದಿದ್ದ ತಕ್ಷಣ ಇಲ್ಲಿ ಕಾಳಿ ಮಾತೆಯ ದರ್ಶನ ಮಾಡ್ತೀರಾ. ಗುರುಗಳನ್ನ ಮಾತಾಡ್ಸೋಣ, ಇಲ್ಲಿ ಬನ್ನಿ. ಗುರುಗಳೇ ನಮಸ್ತೆ. ಗುರುಗಳೇ, ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯದ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಜೈ ಅಘೋರ ಭದ್ರಕಾಳಿ ನಮಃ, ಅಘೋರ ಗಣಪತಿ ನಮಃ, ಕಾಳಿಕಾಂಬಾಯ ಚ ವಿದ್ಮಹೆ ಸ್ಮಶಾನವಾಸಾಯ ಧೀಮಹಿ ತನ್ನೋ ಕಾಳಿ ಪ್ರಚೋದಯಾತ್. ಕಾಳಿ ಮಾತೆನ ನೋಡೋದಕ್ಕೆ ನಮಗೆ ಭಯ ಆಗುತ್ತೆ. ಅಂಥದ್ರಲ್ಲಿ ನೀವು ಆರಾಧನೆ ಮಾಡ್ತಿದ್ದೀರಾ, ಹಾಗೂ 12 ವರ್ಷವಿಂದಾಗ ನಿಮಗಿದ್ದಾಗ ವಿದ್ಯೆನ ಕಲಿಯೋದಕ್ಕೆ ಕೇರಳದಕ್ಕೆ ಹೋದ್ರಿ. ನನ್ನ ನೇರವಾದ ಒಂದು ಪ್ರಶ್ನೆ ನಿಮಗೆ, ಯಾಕೆ ನೀವು ಕೇರಳಗೆ 12 ವರ್ಷ ಇದ್ದಾಗ ಹೋಗಬೇಕು ಅಂತ ನಿಮ್ಗೆ ಅನ್ನಿಸ್ತು? ಯಾಕೆ ವಿದ್ಯೆ ಕಲಿಬೇಕು ಅನ್ನಿಸ್ತು ನಿಮಗೆ? ಅನಿವಾರ್ಯ ಪರಿಸ್ಥಿತಿ. ನನ್ನಲ್ಲಿ ನನಗೆ ಆದ ಮೋಸ. ಹೇಗನ್ನ ಆಗಲಿ ನಾನು ವಿದ್ಯೆ ಕಲಿಬೇಕು ಅಂತ ನಾನು ಹೋಗಲಿಲ್ಲ. ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೋದೆ. ಯಾವ ಥರ ಅಂದರೆ ಊಟಕ್ಕೆ ಇಲ್ದಿರೋ ಪರಿಸ್ಥಿತಿ. ಸೊ ಈ ಥರದಲ್ಲಿ ನಾನು ಏನೋ ಒಂದು ಸಾಧನೆಯನ್ನು ಮಾಡಬೇಕು, ಊಟಕ್ಕೆ ಸಂಪಾದನೆ ಮಾಡೋಣ ಅಂತ ಹೋಗಿದ್ದು. ಅಲ್ಲ, ನೀವು 12 ವರ್ಷ ಇದ್ದಾಗ ಅನಿವಾರ್ಯ ಅಂತ ಹೇಳಿದ್ರಿ. ಅಂದರೆ ನೀವು ಆಲ್ರೆಡಿ ಅವಾಗ ನೋವುಗಳನ್ನು ಅಥವಾ ಯಾರೋ ಒಬ್ಬರು ಮಾಟ ಮಂತ್ರ ನಿಮ್ಮ ಫ್ಯಾಮಿಲಿಗೆ ಮಾಡಿರೋದು ಅಥವಾ ಬೇರೆಯವ್ರಿಗಾಗಿರೋದು ಈ ಥರ ನೋಡ್ಬಿಟ್ಟು ಮೇಲೆ ನಿಮ್ಗೆ ಅನ್ನಿಸ್ತಾ? ಏನಕ್ಕೆ ಅನಿವಾರ್ಯವಾಯಿತು, ಏನಕ್ಕೆ ಅವಶ್ಯಕತೆ ಇತ್ತು? ನನ್ನ ಕುಟುಂಬದ ಪರಿಸ್ಥಿತಿ, ನನ್ನ ತಂದೆ ನನಗೆ ಹೇಳ್ಕೊಡೋ ಮಾತು, ನನ್ನ ಒಂದು ಸುತ್ತಮುತ್ತಲಿರೋ ನನ್ನ ಊರಿನ ವ್ಯಕ್ತಿಗಳು, ಇವನ ಕೈಲಿ ಏನೂ ಆಗಲ್ಲ, ವೇಸ್ಟು ಅಂತ ಹೇಳಿ 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 ನನ್ನ ಮೈಂಡಲ್ಲಿ ವೇಸ್ಟ್ ಅಂತ ಕೂತ್ಕೊಂಡ್ಬಿಟ್ಟಿತ್ತು. ಸೊ ಆಗ ನಾನು ಎಲ್ಲರೂ ಹೇಳ್ತಾ ಇದ್ದರು ನನಗೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಕೂಡ ನನಗೆ ಹೇಳ್ತಿದ್ರು ನೀನು ವೇಸ್ಟು ಅಂತ. ಇದನ್ನೆಲ್ಲ ಬಿಟ್ಟು ಮನೆ ಬಿಟ್ಟು ಹೊಟ್ಟೋಗೋಣ ಅಂತ ರಾತ್ರಿ 12 ಗಂಟೆ ರಾತ್ರಿಯಲ್ಲಿ ಹೊರಟೋದು. ಈ ಥರ ನಾವು. ನನ್ನ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ಯಾಕೆ ನಿಮಗೆ ತಾಂತ್ರಿಕ ಮತ್ತು ಮಾಂತ್ರಿಕ ವಿದ್ಯೆಯನ್ನು ಕಲಿಲೇಬೇಕು ಅಂತ ಆ ಪರಿಸ್ಥಿತಿಯಲ್ಲಿ ಅನಿಸಿತ್ತು? ಎಲ್ಲರೂ ನಿಮ್ಮನ್ನು ಅವಮಾನ ಮಾಡ್ತಿದ್ರು, ಕೆಲವರು ವೇಸ್ಟ್ ಅಂತ ಹೇಳ್ತಾಯಿದ್ರು, ಕೆಲವರು ನಿಮಗೆ ಎಲ್ಲೋ ಒಂದು ಕಡೆ ರೀತಿಯಲ್ಲಿ ಜೀವನದಲ್ಲಿ ನೀನೇನು ಮಾಡಲ್ಲ ಅಂತ ನಿಮಗೆ ಹೇಳ್ತಿದ್ರು. ಬಟ್ ನನ್ನ ನೇರವಾದ ಪ್ರಶ್ನೆ, ನೀವು ಇದೇ ವಿದ್ಯೆನ ಕಲಿಬೇಕು ಅಂತ ಅಂದ್ಕೊಟ್ಟಿದ್ದು ಯಾಕೆ? ದೇವಿಯನ್ನು ಆರಾಧನೆ ಮಾಡೋದು ನಂಗೆ ತುಂಬ ಇಷ್ಟ. ನನಗೆ ವಿದ್ಯೆ ಬರಲ್ಲ, ಚಿಕ್ಕ ವಯಸ್ಸಿನಲ್ಲೇ ವಿದ್ಯೆ ಇಲ್ಲ, ಸ್ಕೂಲ್ ಕರೆಕ್ಟಾಗಿ ಹೋಗ್ತಾ ಇರಲಿಲ್ಲ. ಸೊ ಇದರಲ್ಲೇ ನಾನು ಹೋಗಬೇಕು ಅಂದರೆ ನಮ್ಮ ಮನೆತನದ್ದು ಪೌರೋಹಿತ್ಯ. ನನ್ನ ದೊಡ್ಡಪ್ಪ ಹತ್ರ ಹೋಗಿದ್ದೆ, 6 ತಿಂಗಳು ಪೌರೋಹಿತ್ಯನ ಮಾಡ್ತಿದ್ದೆ. ಸೊ ನನಗೆ ಪೌರೋಹಿತ್ಯ ಅನ್ನೋಕ್ಕಂಥದ್ದು ಪೂಜೆ ಪುನಸ್ಕಾರ, ಓಕೆ, ಇದಕ್ಕೆ ಮೀರಿದ್ದು ನಾನು ಮಾಡಬೇಕು
ಅನ್ನೋದು ನನ್ನ ಕಾನ್ಸೆಪ್ಟ್ ಇತ್ತು. ಹ್ಞೂ ಸೊ ಆಗ ಒಬ್ಬ ಮುಸ್ಲಿಂ ವ್ಯಕ್ತಿ ಹ್ಞೂ ದಾರಿಯಲ್ಲಿ ಹೋಗೋ ಒಂದು ದಾಸಪ್ಪನೇ ಅಂದ್ಕೊಳ್ಳಿ, ಭಗವಂತನೇ ಕೈ ಹಿಡಿತಾನೆ ಅಂತಾನೆ ಹೇಳ್ತಾರಲ್ವ. ಹ್ಞೂ ಸೊ ಅವರು ಹ್ಞೂ ನಿನಗೆ ಏನು ಆಸೆ ಇದೆ ಅಂತ ಹೇಳಿದ್ರು. ನನಗೆ ಒಳ್ಳೆ ಹೆಸರು ಮಾಡಬೇಕು, 4 ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಹೇಳಿದ್ನಂತೆ. ಹ್ಞೂ ಸೊ ಅವ್ರು ಸೀದಾ ನನ್ನ ಜೊತೆ ಬರ್ತೀಯಾ ಅಂತ ಕೇಳಿದ್ರು. ಹ್ಞೂ ಬರ್ತೀನಿ ಅಂತ. ನನಗೆ ಹಿಂದೆ ಮುಂದೆ ಇಲ್ಲ. ಹ್ಞೂ ಸೊ ಸೀದಾ ಕರ್ಕೊಂಡೋಗಿ ಕೇಳೋದ್ರಲ್ಲಿ ಬಿಟ್ಟರು. ಹ್ಞೂ ಸೊ ಅಲ್ಲಿ ನನ್ನ ಗುರುಗಳು ಅಂತ ಹೇಳ್ಬೋದು, ನನ್ನ ತಂದೆ ಅಂತ ಹೇಳ್ಬೋದು, ನನ್ನ ತಾಯಿ ಅಂತ ಹೇಳ್ಬೋದು. ಹ್ಞೂ ಗುರುವು ಇಲ್ಲದಿದ್ದರೆ ಜಗತ್ತೇ ಇಲ್ಲ ಹ್ಞೂ ಅಂತ ಹೇಳಿದವರು ಮೊದಲನೇವ್ರು ನಾನೇ ಆಗಿರ್ತೀನಿ ಅನ್ನೋ ಗೊತ್ತಿಲ್ಲ. ಹ್ಞೂ ಸೊ ಆ ಗುರುಗಳು ನನಗೆ ಹೇಳಿಕೊಟ್ಟ ವಿದ್ಯೆ ಇವತ್ತು ಇಲ್ಲಿದ್ದೀನಿ. ವೆರಿ ನೈಸ್. ಕೇರಳಗೆ ಇವ್ರು ಏನಕ್ಕೆ ಹೋಗಿದ್ರು ಹಾಗೂ ಯಾವ ಸಂದರ್ಭಕ್ಕೆ ಹೋಗಬೇಕಾಗಿತ್ತು ಅನ್ನೋದನ್ನು ತಿಳ್ಕೊಂಡ್ರಿ. ಆದರೆ ಇವತ್ತಿನ ಈ ಒಂದು ಪಾಡ್ಕಾಸ್ಟ್ನ ವಿಚಾರ, ಸುಮಾರು ಜನಗಳು ಸುಮಾರು ಗುರುಗಳ ಹತ್ರ ಹೋಗ್ತೀರಾ, ಮೀಟ್ ಮಾಡ್ತಾರೆ. ಸುಮಾರು ಜನ ಗುರುಗಳ ಹತ್ರ ಹೋಗಿ ಎಲ್ಲೋ ಒಂದು ಕಡೆ ಒಂದು ರೀತಿಲಿ ಆಗಲ್ಲ ಅಂತ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ವಿಚಾರ ಹೇಳಬೇಕು ಅಂತಂದರೆ ಯಂತ್ರ ಮಂತ್ರ ತಂತ್ರ ಸಾಧನೆನ ಕೂಡ ಇವರು ಹೇಳ್ಕೊಡ್ತಾರೆ ಅನ್ನೋದು ಇಲ್ಲಿ ಅತಿ ಮುಖ್ಯವಾಗಿರುವಂಥ ವಿಚಾರ. ನೀವು ನೇರವಾಗಿ ಭೇಟಿಯಾಗ್ಬೋದು ಹಾಗೂ ನಿಮಗೆ ಬೇಕಾಗಿರುವಂಥ ಎಲ್ಲ ಡೌಟ್ಸ್ನ ಕ್ಲಾರಿಫೈ ಮಾಡಿಕೊಂಡು ಅದ್ರ ಜೊತೆಗೆ ಯಂತ್ರ ಮಂತ್ರ ಸಾಧನೆ ನೀವೇನಾದರೂ ಕಲಿಯೋದಕ್ಕೆ ಆಸಕ್ತಿ ಇದ್ದರೆ ಇಲ್ಲಿದ್ದಾರೆ ನೈಜ ಉದಾಹರಣೆ ಹಾಗೂ ಖಂಡಿತವಾಗ್ಲೂ ನಿಮಗೆ ಕಲಿಸ್ಕೊಟ್ಟು ನಿಮ್ಮನ್ನು ಗುರುಗಳ ಸ್ಥಾನದಲ್ಲಿ ಕೂರಿಸುವಂಥ ಒಂದು ಮಹನೀಯರು ನಮ್ಮ ಜೊತೆ ಇದ್ದಾರೆ ಅಂತಲೇ ಹೇಳ್ಬೋದು. ಗುರುಗಳೇ, ಈಗ ನೀವು ಕೇರಳದಿಂದ ಕಲ್ತ್ಕೊಂಡ್ಬರ್ತೀರಾ, ಅಘೋರ ಗಣಪತಿ ಪೂಜೆನೂ ಕೂಡ ಮಾಡ್ತಾ ಇದ್ದಾರೆ. ಯೂಶಲಿ ಅಘೋರ ಗಣಪತಿ ಪೂಜೆನ ಯಾರೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅದು ತುಂಬ ಕಷ್ಟಕರವಾಗಿರೋದು ಅಂತ ನಾನು ಕೂಡ ಕೇಳ್ಪಟ್ಟಿದ್ದೀನಿ. ಖಂಡಿತ. ಈ ಅಘೋರ ಗಣಪತಿ ಸಾಧನೆ ಮಾಡೋದಕ್ಕೆ ನೀವು ಪಟ್ಟಂಥ ಕಷ್ಟ ಹಾಗೂ ವಿಧಿನಿಯಮ ಹೇಗಿತ್ತು? ಕಷ್ಟ ಅನ್ನೋಕ್ಕಿಂತ ಇಷ್ಟವಾಗಿ ಮಾಡು. ಕಷ್ಟ ಅಂದ್ಕೊಂಡ್ರೆ ಎಲ್ಲ ಕಷ್ಟನೇ. ಇಷ್ಟ ಅಂತ ಮಾಡಿದಾಗ ಎಲ್ಲ ಇಷ್ಟನೇ ಆಗುತ್ತೆ. ನನಗೆ ಅನಿವಾರ್ಯ ಪರಿಸ್ಥಿತಿ, ನಾನು ಸಾಧನೆ ಮಾಡಲೇಬೇಕು ಅನ್ನೋದು ನನ್ನ ಗುರಿಯಾಗಿದೆ. 4 ಗಂಟೆ ಹೇಳೋದು, ಉಪವಾಸ ಮಾಡೋದು, ಪೂಜೆ ಪುನಸ್ಕಾರ ಮಾಡೋದು ಎಲ್ಲ ನಾರ್ಮಲ್. ಸನಾತನ ಧರ್ಮ ನಮಗೆಲ್ಲ ಕೊಟ್ಟಿದೆ. ಉಪವಾಸ ಮಾಡೋದು ಕೊಟ್ಟಿದೆ, ಭಗವಂತನ ಮೆಚ್ಚೋದು ಕೊಟ್ಟಿದೆ, ಎಲ್ಲ ಥರನೂ ಕೊಟ್ಟಿದೆ. ಸೊ ಈ ಅಘೋರ ಗಣಪತಿ ಅನ್ನೋಕ್ಕಂಥದ್ದು ಅದಕ್ಕೂ ಮೀರಿದ್ದು ಇರುತ್ತೆ. ಈಗಲೂ ನೀವು ಅಘೋರ ಗಣಪತಿನ ಪೂಜೆ ಮಾಡ್ತಾ ಖಂಡಿತ. ಬಿಕಾಸ್ ನಾನು ಎಲ್ಲೂ ನೋಡಿಲ್ಲ ಅಘೋರ ಗಣಪತಿ ಹೇಗಿದ್ದಾರೆ ಅಂತ ಕೂಡ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮಿಂದ ಕೇಳಿ ಖಂಡಿತವಾಗ್ಲೂ ತಿಳ್ಕೊಳ್ಳೋಣ. ಖಂಡಿತ. ಈಗ ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಮಾಟ ಮಂತ್ರ ಅನ್ನೋದೆಲ್ಲ ಈಗಿನ ಆಧುನಿಕ ಕಾಲದಲ್ಲಿ ನಾನು ಎಲ್ಲ ಗುರುಗಳಿಗೂ ಒಂದು ಪ್ರಶ್ನೆ ಕೇಳ್ತಾನೆ ಇರ್ತೀನಿ. ಜಗತ್ತು ಬೆಳೀತಾನೆ ಇದೆ ಹಾಗೂ ಜನಗಳು ಕೂಡ ಬದಲಾಗ್ತಾನೆ ಇದ್ದಾರೆ. ಯಾವುದೋ ಕಾಲದಲ್ಲಿ ನಡೀತಾ ಇದ್ದಂಥ ಮಾಟ ಮಂತ್ರ ಯಾರೋ ಒಬ್ಬರು ಈ ಕೂದಲು ಬಟ್ಟೆ ಇದನ್ನೆಲ್ಲ ತೊಗೊಂಡು ಮಾಡ್ತಾ ಇದ್ದಂಥವ್ರು ಈಗಲೂ ಆ ಶಕ್ತಿ ಅಥವಾ ಆ ರೀತಿಯ ಯಂತ್ರತಂತ್ರ ಮಂತ್ರ ಪ್ರಯೋಗಗಳು ಆದಾಗ ಮನುಷ್ಯ ಅಷ್ಟೇ ಕುಗ್ತಾನೆ, ಅದಾಗೋದಕ್ಕೆ ಸಾಧ್ಯನೇ ಇದೆಯಾ ಅಂತ? ಖಂಡಿತ ಇದೆ. ಯಾಕೆ? ಮೂಲೆಯಲ್ಲಿ ಕೂತ್ಕೊಂಡು ಮಾಟ ಮಂತ್ರ ಮಾಡ್ತಿರ್ತಾರೆ ಯಾರೋ ಪರ್ಸನ್, ಅತಿಯಾದ ಶಕ್ತಿಯನ್ನು ತಗೊಂಡು ಮಾಟ ಮಂತ್ರವನ್ನು ಮಾಡ್ತಾರೆ. ಎಲ್ಲರೂ ಮಾಟ ಮಂತ್ರ ಮಾಡಿದ್ರೆ ಆಗಲ್ಲ. ಅದಕ್ಕೆ ಅಂಥದ್ದೇ ಒಂದು ಗುರುವಿದ್ಯೆ ಅಂತ ಒಂದಿರುತ್ತೆ. ಗುರುವಿಂದ ಪರಂಪರೆ. ಗುರು ಕಲ್ತಿರೋ ವಿದ್ಯೆ ಬ್ರಹ್ಮವಿದ್ಯೆ ಅಂತ ಕರಿತೀವಿ. ಗುರು ಇಲ್ಲದ ವಿದ್ಯೆ ಗುಡ್ಡು ವಿದ್ಯೆ ಅಂತಲೇ ಕರಿತೀವಿ. ತೆಲುಗಲ್ಲೊಂದು ಸಾವತಿ ಇದೆ. ಸೊ ಇದಕ್ಕೇನು ಅಂದರೆ, ಖಂಡಿತ ಎಲ್ಲರ ಹತ್ರ ಹೋಗಿ ನಾನು ವಾಮಾಚಾರ ಮಾಡಿಸ್ತೀನಿ ಅಂದರೆ ಏಟು ಹೊಡಿಯಲ್ಲ. ಎಲ್ಲರ ಹತ್ರ ಹೋಗಿ ನಾನು ವಾಮಾಚಾರ ಮಾಡ್ತೀನಿ, ಇವ್ರು ಎಫೆಕ್ಟ್ ಹೊಡಿಬೇಕು, ಇವ್ರಿಗೆ ಎಫೆಕ್ಟ್ ಹೊಡಿಬೇಕು, ನನಗೆ ಆ ಜಮೀನಲ್ಲಿ ಸಮಸ್ಯೆ ಇದೆ, ಈ ಜಮೀನಲ್ಲಿ ಸಮಸ್ಯೆ ಇದೆ, ಸೊ ನಾನು ಇವ್ರನ್ನ ನನ್ನ ದಾರಿಗೆ ಅಡ್ಡ ಬರ್ತಿದ್ರು, ಏನನ್ನಾಗಲಿ ನಾನು ಮಾಡಬೇಕು ಅನ್ನೋಕ್ಕಂಥದ್ದು ಎಲ್ಲ ಹತ್ರ ಹೋದರೆ ಅದಾಗಲ್ಲ. ಅದರ ವಿಧಾನವೇನು, ಅದರ ರೀತಿ ಏನು, ಸ್ಟೆಪ್ ಬೈ ಸ್ಟೆಪ್ ಅದನ್ನು ತಗೊಂಡು ನಾವು ಯಾವ ರೀತಿ ಮಾಡಬೇಕು, ನಾವು ಯಾವ ರೀತಿ ದೀಕ್ಷೆಯನ್ನು ತಗೊಬೇಕು, ನಾವು ಯಾವ ರೀತಿ ಆ ಪೂಜೆ ಪುನಸ್ಕಾರವನ್ನು ಯಾವ ರೀತಿಯನ್ನು ಮಾಡಬೇಕು. ಮೊಡಕೆ ಇಟ್ಬಿಟ್ಟು ನಿಂಬೆಹಣ್ಣು ಇಟ್ಬಿಟ್ಟು ಹೊಡೆದ್ರೆ ಆಗಲ್ಲ. ನಾನು ಇತ್ತೀಚೆಗೆ ಎಲ್ಲ ಥರ ನೋಡ್ತಾ ಇದ್ದೀನಿ. ದೃಷ್ಟಿನ ನರದೃಷ್ಟಿ ಅಂತ ಹೊಂದಿದೆ. ಏನು ಮಾಡ್ತಾರೆ, ನಿಂಬೆಹಣ್ಣು ಎಳೆ ತೆಗಿತಾರೆ, ಸೌತೆಕಾಯಿನ ಎಳೆ ತೆಗಿತಾರೆ, ಒಂದು ರಂಗೋಲಿ ಹಾಕ್ಬಿಡ್ತಾರೆ, ನರದೃಷ್ಟಿ ಹೋಯ್ತು ಅಂತಾರೆ. ಮನೆಯಲ್ಲಿ ನಾವು ಹೆಣ್ಮಕ್ಳು ಕಟ್ ಮಾಡ್ತಾನೆ ಇರ್ತಾರೆ, ಹಿಂಗೆ ಅಂತಾನೆ ಇರ್ತಾರೆ, ಸೌತೆಕಾಯಿ ಆಗೋದು ದೃಷ್ಟಿ ಹೋಗ್ಬೋದಲ್ವಾ? ಸುಮಾರು ಬೇರೆ ಚಾನಲ್ ನೀವು ಕೊಟ್ಟಿರುವಂಥ ಇಂಟರ್ವ್ಯೂಗಳನ್ನ ನೋಡಿದಾಗ ನೀವು ಓಪನ್ ಚಾಲೆಂಜ್ ಆಗ್ತೀರಾ ಪಬ್ಲಿಕ್ಗೆ. ಖಂಡಿತ. ನಿಮ್ಮಲ್ಲಿ ಆಗದಿರೋ ಕೆಲಸಗಳು ಯಾರಲ್ಲೇ ಹೋಗಿದ್ರು ಆಗಿಲ್ಲ ಅಂತಂದ್ರು ಬನ್ನಿ ನನ್ನ ಹತ್ರ ಬನ್ನಿ ಅಂತ ಹೇಳ್ತಿರಲ್ಲ, ಇದು ಹೆಂಗೆ ಸಾಧ್ಯ ಅಂತ? ಇಷ್ಟೊಂದು ಧೈರ್ಯ ಹೆಂಗೆ ನಿಮಗೆ ಅಂತ?
ನನ್ನ ಗುರು ಕೊಟ್ಟಿರೋ ವಿದ್ಯೆ ಅಂತಲೇ ಹೇಳಿದೆ. ಇದನ್ನು ನನ್ನ ಅನುಭವಕ್ಕೆ ತಗೊಂಡು ಬೇರೆಯವ್ರ ಮೇಲೆ ಪ್ರಯೋಗ ಮಾಡ್ತೀನಿ. ಫಸ್ಟ್ ನನ್ನ ಈ ಕೆಲಸವನ್ನು ಮಾಡ್ತಾ ಇದ್ದೀನಿ, ಇದು ಸಕ್ಸಸ್ ಆಗತ್ತಾ ಇಲ್ವಾ ಅಂತ ಟೆಸ್ಟ್ ನನಗೆ ನಾನೇ ಮಾಡಿಕೊಂಡು ನಾನು ಆ ವಿದ್ಯೆಯನ್ನು ಹೇಳ್ಕೊಡ್ತೀನಿ, ಪ್ಲಸ್ ನಾನು ಮಾಡ್ತೀನಿ. ಕಾಳಿಕಾದೇವಿ ಅಂತಂದ್ರೆ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಬುರುಡೆಗಳನ್ನು ತೋಮಾಲೆ ಆಗಿ ಹಾಕೊಂಡಿರ್ತಾಳೆ, ತಾಯಿ ಹಾರವಾಗಿ ಹಾಕೊಂಡಿರ್ತಾಳೆ, ರಕ್ತ ಕಪಾಲವನ್ನು ಹಿಡಿದಿರ್ತಾಳೆ. ಅದೇ ರೀತಿಲಿ ಖಡ್ಗ, ಆ ನಾಲ್ಗೆನ ಹೊರ ತೆಗೆದು ತುಂಬ ಭಯಂಕರವಾಗಿ ಕಾಣಿಸುವಂಥ ಕಾಳಿಕಾ ಮಾತೆನ ನೀವು ಆರಾಧನೆ ಮಾಡ್ತೀರಾ. ಎಲ್ಲೋ ಒಂದು ಕಡೆ ಒಂದು ರೀತಿಲಿ ನಿಮಗೆ ಯಾವುದೋ ಪೂಜೆ ಪುನಸ್ಕಾರಗಳು ಮಾಡಿದಾಗ ನಿಮಗೆ ಎಫೆಕ್ಟ್ ಆಗಿರೋಂಥ ಏನೋ ಇದೆಯಾ? ತಾಯಿ ಮಗನಿಗೆ ಎಫೆಕ್ಟ್ ಮಾಡಲ್ಲ ಅಂತ ಅಂದ್ಕೊತೀನಿ. ನನ್ನ ತಾಯಿ ಅಂತ ನಾನು ಭಾವನೆ ಮಾಡ್ತೀನಿ. ಪ್ರತಿಯೊಂದು ದೇವತೆಗಳನ್ನು ನಮಸ್ಕಾರ ಸ್ವಾಮಿ, ನನ್ನ ಕಷ್ಟ ಇದೆ ಪರಿಹಾರ ಮಾಡು ಅಂತ ಹೇಳ್ತೀವಿ. ಅದಲ್ಲ, ನೀವು ಯಾವ ಥರ ನಿಮ್ಮ ತಂದೆ ತಾಯಿನ ಪ್ರೀತಿಯನ್ನು ಮಾಡ್ತೀರಾ, ನಿಮ್ಮ ಮಕ್ಕಳನ್ನ ಯಾವ ರೀತಿ ಪ್ರೀತಿಯನ್ನು ಮಾಡ್ತೀರಾ, ಆ ಥರ ದೇವರನ್ನ ಪ್ರೀತಿ ಮಾಡಿ, ದೇವರನ್ನ ಆರಾಧನೆಯನ್ನು ಮಾಡಿ, ಖಂಡಿತ ಆಗುತ್ತೆ. ನನ್ನ ನೇರವಾದ ಪ್ರಶ್ನೆ, ನೀವು ಈ ಆತ್ಮಗಳನ್ನ ನಾನು ನೋಡಿರೋದು ಅಥವಾ ಅದನ್ನು ಇದು ಮಾಡಿರೋದು ಆ ಥರದ್ದೆಲ್ಲ ಎಷ್ಟೊಂದು ಉದಾಹರಣೆ ಇದ್ದೇ ಇರುತ್ತೆ. ಸೊ ನಿಮಗೆ ಯಾವತ್ತಾದರೂ ಅಂದರೆ ನಾನು ಈ ಪ್ರಶ್ನೆಗೆ ಗೊತ್ತಿಲ್ಲ, ಸ್ವಲ್ಪ ನಿಮ್ಮನ್ನು ಕೇಳಿದ್ರೆ ಅದು ಆ್ಯಕ್ಚುಲಿ ನನಗೆ ಅನಿಸುತ್ತೆ, ನಿಮಗೆ ಭಯ ಆಗಿರೋದೇನು ಇಲ್ವಾ? ಸಾಧನೆಯಲ್ಲಿ ನೋಡೋದು, ಕಾಣೋದು, ಹಿಡಿಯೋದು ನಾರ್ಮಲ್, ಹಿಡಿದ ಮೇಲೆ ಬಿಡೋದು ನಾರ್ಮಲ್. ಹಾಂ, ಖಂಡಿತವಾಗ್ಲೂ. ಈ ಪ್ರಶ್ನೆ ಎಲ್ಲ ಏನಕ್ಕೆ ಕೇಳಿದೆ ಅಂತಂದರೆ, ಇಷ್ಟೆಲ್ಲ ಸಾಧನೆ ಮಾಡಿರುವಂಥವ್ರು ನೀವು ಈಗ ಜನಗಳಿಗೆ ಕಲಿಸ್ಬೇಕು ಅನ್ನೋ ಒಂದು ಆಸಕ್ತಿ ಹಾಗೂ ಅದರಿಂದ ಎಲ್ಲೋ ಒಂದು ಕಡೆ ಅಂತೇಳಿ ಜನಗಳಿಗೆ ಒಳ್ಳೆಯದಾಗಲಿ ಅನ್ನೋ ವಿಚಾರದೊಂದಿಗೆ ನೀವು ಬರ್ತಾ ಇದ್ದೀರಾ. ಸುಮಾರು ಜನ ಹೊರಗಡೆ ಹೋಗಿರ್ತಾರೆ, ಸುಮಾರು ಜನ ಕೇಳಿರ್ತಾರೆ, ಸುಮಾರು ಜನ ಅವ್ರು ಮಾಡಿರುವಂಥ ವಿದ್ಯೆಗಳನ್ನು ಕಲಿಬೇಕು ಅನ್ನೋ ಆಸಕ್ತಿ ಇದ್ದೇ ಇರುತ್ತೆ, ಆದರೆ ಎಲ್ಲೂ ಅವ್ರಿಗೆ ಸ್ಥಳಾವಕಾಶ ಸಿಕ್ಕಿರಲ್ಲ. ಈಗ ನಿಮ್ಮ ಗುರುಕುಲದಲ್ಲಿ ಈ ಸ್ಥಳಾವಕಾಶ ಇದೆ. ಈ ವಿದ್ಯೆ ಬಗ್ಗೆ ನೀವು ಹೇಳೋದಾದರೆ, ಯಂತ್ರ ಮಂತ್ರ ತಂತ್ರ ಸಾಧನೆಯ 4ನೇ ಬ್ಯಾಚ್ ಶುರುವಾಗ್ತಿದೆ ನಿಮ್ಮ ಗುರುಕುಲದಲ್ಲಿ. ಅಂದರೆ ನಮ್ಮ ಜಯನಗರ ಬ್ರಾಂಚಲ್ಲಿರುವಂಥ ಶ್ರೀ ಬಲಮುರಿ ಗಣಪತಿ ಕಾಳಿಕಾದೇವಿ ಜ್ಯೋತಿಷಾಲಯದಲ್ಲಿ ಈ ಒಂದು ಯಂತ್ರ ಮಂತ್ರ ತಂತ್ರ ವಿದ್ಯೆಯ 4ನೇ ಬ್ಯಾಚ್ ಶುರುವಾಗ್ತಿದೆ. ಈ ಬ್ಯಾಚ್ನ ಬಗ್ಗೆ ನಾವು ವಿಸ್ತಾರವಾಗಿ ಹೇಳೋದಕ್ಕಿಂತ ಮುಂಚೆ ಯಾವ್ಯಾವ ರೀತಿಯ ಯಂತ್ರಮಂತ್ರ ತಂತ್ರ ವಿದ್ಯೆಗಳಿದೆ, ಎಷ್ಟು, ನಾನು ಕೇಳ್ಪಟ್ಟಂಗೆ 500ಕ್ಕಿಂತ ಜಾಸ್ತಿ ಇದೆ ಅಂತ ಹೇಳ್ತಾರೆ, ನಿಜಾನಾ? ಲಕ್ಷಾಂತರ ಇದೆ. ನನಗೆ ಮೈಂಡಲ್ಲಿ ಇವತ್ತವರೆಗೂ ಫಸ್ಟ್ ಬ್ಯಾಚಿಂದ 3ನೇ ಬ್ಯಾಚ್ವರೆಗೂ, ನಾನು 4ನೇ ಬ್ಯಾಚ್ ಸ್ಟಾರ್ಟ್ ಮಾಡಿಲ್ಲ, 3ನೇ ಬ್ಯಾಚ್ವರೆಗೂ ಬುಕ್ ಹಿಡಿದು ಪಾಠ ಮಾಡಿರೋ ನನ್ನ ಲೈಫಲ್ಲಿಲ್ಲ. ಹಂಗೆ ಎಲ್ಲ ಹೇಳ್ತಾ ಇರ್ತೀರಾ? ಬುಕ್ ಹಿಡಿದು ಈ ಮಾಟ ಮಂತ್ರ ವಿಚಾರದಲ್ಲಿ ಯಾವುದು ತುಂಬ ಕ್ಲಿಷ್ಟಕರವಾದದ್ದು, ಯಾವುದು ಸಿಕ್ಕಾಪಟ್ಟೆ ಪರಿಣಾಮ ಬಿದ್ದಿರುತ್ತೆ ಜನಗಳ ಮೇಲೆ? ಕಪಾಲಿ ಮಾಲಿ ಅಂತ ಒಂದು ಬರುತ್ತೆ. ಹಾಂ, ಎಷ್ಟೋ ತಂತ್ರ ವಿದ್ಯರಿಗೆ ಅದರ ಹೆಸರುಗಳು ಕೂಡ ಗೊತ್ತಿರಲ್ಲ. ನಾನು ಅದೇ ಹೇಳೋದು, ನಿಜವಾಗ್ಲೂ ತಂತ್ರ ವಿದ್ಯರಾಗಿದ್ದರೆ ಬಾಡಿ ಲಿಫ್ಟೆಕ್ಟ್ ಆಗಬೇಕು. ನಾನು ಈಗ ಒಂದು ಎಕ್ಸಾಂಪಲ್, ನಾವು ಗಾಡಿ ಓಡಿಸ್ತಾ ಇದ್ದೀವಿ ಅಂದರೆ ಆ ಫೀಲಿಂಗ್ ನಿಮ್ಗೆ ಅನ್ಸುತ್ತೆ, ನಾನು ಗಾಡಿ ಓಡಿಸ್ತಾ ಇದ್ದೀನಿ, ನಾನು ಕಲ್ತಿದ್ದೀನಿ ಅಂತ ಯಾರಿಗನ್ಸುತ್ತೆ? ಓಡಿಸೋರ್ಗೆ ಅನುಭವ ಆಗೇ ಆಗುತ್ತೆ. ಸೊ ಆ ಥರ ನಾನು ತಂತ್ರ ವಿದ್ಯೆ ಕಲ್ತಿದ್ದೀನಿ, ನಾನು ಮಾಡ್ತಾ ಇದ್ದೀನಿ ಅಂತಂದಾಗ ನಿನ್ನ ಬಾಡಿ ರಿಫ್ಲೆಕ್ಟ್ ಆಗಬೇಕು. ನೀನು ಕೊಟ್ಟೋ ನಿಂಬೆ ಹಣ್ಣು ಕೂಡ ಕದಲಬೇಕು, ಶೇಕ್ ಆಗಬೇಕು. ಅದೆಲ್ಲ ಸತ್ಯ? ನಿಂಬೆಹಣ್ಣ ಮೇಲೆ ಬರೆಸ್ತಾರೆ, ಇದು ಸುಳ್ಳು, ಇದು ಸುಳ್ಳು. ನಾನು ಅದೇ ಹೇಳ್ತೀನಿ, ನನ್ನ ಒಂದು ಶಿಷ್ಯಂದ್ರಿಗೆ ಯಾವುದು ನಿಜ, ಯಾವುದು ಸುಳ್ಳು, ತಂತ್ರ ಮಂತ್ರ ಯಂತ್ರ ಇದು ನಿಜಾನ, ಇದು ಸುಳ್ಳ, ಯಾವುದು ನಿಜ? ಸೊ ನೀವು ಸುಮಾರು ನೋಡಿರ್ತೀರ, ತೆಂಗಿನಕಾಯಿ ಮೇಲೆ ಇಟ್ಕೊಂಡು ತಿರುಗಿಸೋದು, ಬುರುಡೆ ಕಲ್ಲು ಇಟ್ಕೊಂಡು ತಿರ್ಸೋದು. ಸೊ ಇದೆಲ್ಲ ಅಲ್ಲ, ಕೆಲವರು ಸುಮ್ಮನೆ ಹಿಂಗೆ ಅಂತ ಇದ್ರೆ ನಿಂಬೆಹಣ್ಣು ಮೇಲೆ ಬರ್ತಾ ಇರುತ್ತೆ, ಇದೆಲ್ಲ ಸುಳ್ಳ? ಹಂಗಾದ್ರೆ ಇದು ಇತ್ತು. ಯಾವಾಗಿತ್ತು ಅಂದರೆ, ಸೊ ನನ್ನ ತಾತ ಮುತ್ತಾತನ ಕಾಲದಲ್ಲಿ ಇತ್ತು. ಅದನ್ನು ನಿಂಬೆಹಣ್ಣು ಲಿಫ್ಟಿಂಗ್ ಅಂತ ಕರಿತೀವಿ. ಅಂದರೆ ಈ ನಿಧಿಗಳ ಒಂದು ಆಟೋಮೆಟಿಕ್ ಮೇಲೆ ಎತ್ತೋದಕ್ಕೆ ಅದನ್ನು ಲಿಫ್ಟಿಂಗ್ ಅಂತ ಕರೀತಾರೆ. ನಮ್ಮ ಹಿಂದಿನ ಕಾಲದಲ್ಲಿ ಮೇಲೆಗೆ ಏಳುವಿಕೆ ಅಂತ ಹೇಳ್ತೀವಿ, ಇದನ್ನು ಲಿಫ್ಟಿಂಗ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಸೊ ಇದು ಈಗಿನ ಕಾಲದಲ್ಲಿ ತುಂಬ ಜನ
ಈ ನಿಧಿ ಇದೆ ಅದಿದೆ ಅಂತ ತುಂಬ ಮೋಸ ಹೋಗ್ಬಿಟ್ಟಿದ್ದಾರೆ. ನಿಧಿ ಇದ್ದರೆ ಯಾವ ರೀತಿ ತೆಗಿಬೋದು, ತಪ್ಪದು, ತುಂಬ ತಪ್ಪದು. ಆ ಆ ದೈವ ಶಕ್ತಿ ನಿಮ್ಗೆ ಯಾವ ಥರ ನಿಮ್ಗೆ ರಿಫ್ಲೆಕ್ಟ್ ಕೊಡುತ್ತೆ, ಯಾವ ಥರ ಕಟ್ಟನ್ನು ಹಾಕಬೇಕು, ಯಾವ ಥರ ಕಟ್ಟನ್ನು ಹಾಕಿ ತೆಗಿಬೇಕು, ಇದು ಫಸ್ಟ್ ಕಲಿಬೇಕು. ಅದರಲ್ಲಿ ಸರ್ಪ ಕಟ್ಟಿರುತ್ತೆ, ಜನ ಕಟ್ಟಿರುತ್ತೆ, ನೀಳ ಕಟ್ಟಿರುತ್ತೆ, ಅಮೃತ ಕಟ್ಟಿರುತ್ತೆ, ನಾಳ ಕಟ್ಟಿರುತ್ತೆ, ಸುವರ್ಣ ಕಟ್ಟಿರುತ್ತೆ, ವಜ್ರ ವೈಡೂರ್ಯ ಮುನಿ ಒಟ್ಟು ಕಟ್ಟಿರುತ್ತೆ. ಸೊ ತುಂಬ ಇರುತ್ತೆ ಈ ಥರ. ಹಾಗಾದರೆ ನಿಮ್ಮ ಬ್ಯಾಚಲ್ಲಿ ಬರೋಂಥ ಯಾರಾದರೂ ಕಲಿಬೇಕು ಅಂದ್ಕೊಂಡಿರೋರಿಗೆ ಈ ಬ್ಯಾಚ್ ಮುಖಾಂತರ ನೀವು ಮೊದಲನೇದಾಗಿ ಕಲಿಸ್ಕೊಡೋಂಥದ್ದೇನು? ಸುಮಾರು ಜನಕ್ಕೆ ಎಲ್ಲೋ ಒಂದು ರೀತಿಲಿ ಈ ತಾಯ್ತ ಕಟ್ಟೋದ್ರಿಂದ ಹಿಡಿದು ಅಥವಾ ಮನೇಲೇ ತಮಗೆ ತಾವೇ ದೃಷ್ಟಿ ಹೇಗೆ ತೆಗೆಸ್ಕೊಬೇಕು ಅಥವಾ ಬೇರೆದನ್ನು ಕೆಟ್ಟದಾಗಿದ್ದನ್ನು ತಡೆದ್ರೆ ಸಾಕಪ್ಪ ಅಂದ್ಕೊಳೋರು ತುಂಬ ಜನ ಇದ್ದೇ ಇರ್ತಾರೆ. ಆ ತಡೆಯೋದನ್ನು ಅಥವಾ ಅದು ಬರ್ದಿದ್ದಂಗೆ ನೋಡ್ಕೊಳೋದನ್ನು ನಿಮ್ಮ ಕಲಿಕೆಯಲ್ಲಿ ಆಗುತ್ತಾ ನಿಮ್ಮ ಈ ಒಂದು ಸಾಧನೆಯಲ್ಲಿ? ನೀವು ಹೇಳಿದ್ರಿ ತಾಯ್ತ ಅಂತ. ಈ ತಾಯ್ತಕ್ಕೆ ಏನಾಗ್ತಾರೆ, ಆಫ್ಟರ್ ತಾಯ್ತಾಯಿಂದ ಹಿಡಿದು ನಿಮಗೆ ಲಾಸ್ಟ್ ಎಂಡ್ವರೆಗೂ ಮನುಷ್ಯನ ಫ್ಯೂಚರ್ ಎಂಡ್ ಆಗೋವರೆಗೂ ಏನೇನು ತಂತ್ರಗಳನ್ನು ಕಲಿಬೇಕು, ರುಂಡಮಾಲಿನಿ, ಕಪಾಲಿನಿ, ದೃಷ್ಟಯೋಗಿನಿ, ಸ್ವಲ್ಪ ತುಂಬ ಇದ್ದಾವೆ. ಸೊ ಯಾವ ಥರ ಕಲಿಬೇಕು, ಯಾವ ಥರ ನೀವು ಇದನ್ನು ಆರಾಧನೆಯನ್ನು ಮಾಡಬೇಕು, ಇದಕ್ಕೆ ನಿಮಗೆ ಶಕ್ತಿ ಯಾವ ಥರ ತಗೊಬೇಕು. ಸೊ ಈ 4th ಬ್ಯಾಚ್ ಈಗ ಆಲ್ರೆಡಿ ನಮ್ಮ ಹತ್ರ ಫಸ್ಟ್ ಬ್ಯಾಚಲ್ಲಿ ಮಾಡಿದ್ದಾರೆ, ಸೆಕೆಂಡ್ ಬ್ಯಾಚಲ್ಲಿ ಮಾಡಿಕೊಂಡು ಮಾಡ್ತಾ ಇದ್ದಾರೆ, 3rd ಬ್ಯಾಚಲ್ಲಿ ಮಾಡಿಕೊಂಡು ಹೋಗ್ತಿದ್ದಾರೆ, 4th ಬ್ಯಾಚ್ ಈಗ 4ನೇ ಒಂದು ಬ್ಯಾಚಲ್ಲಿ ಯಾರಿಗೆ ಆಸಕ್ತಿ ಇದೆಯೋ, ನಾನು ಹೇಳೋದು ಈಗ ನನ್ನ ಹತ್ರ ಬಂದ್ರೂ ನೀವು ದುಡ್ಡು ಕೊಡಬೇಕಾ? ನಂದು ಹೊಟ್ಟೆ ಪಾಡ. ಕರೆಕ್ಟು. ನಿಮ್ಮ ಹತ್ರ ಬಂದ್ರೂ ನೀವು ಒಂದು ತಂತ್ರವಿದ್ರಾದಾಗ ನೀವು ದುಡ್ಡು ಕೇಳ್ತೀರಾ? ನಿಜ. ಯಾಕೆ ಕೇಳ್ತೀರಾ? ನೀವೇ ಕಲಿಬೋದಲ್ವಾ? ನಿಮ್ಗೆ ಭಗವಂತ ವಿದ್ಯೆ ಕೊಡಲ್ಲ ಅಂತ ಹೇಳಿದ್ನ, ಬುದ್ಧಿ ಕೊಡಲ್ಲ ಅಂತ ಹೇಳಿದ್ನ, ಯಾಕೆ ಕಲಿಬಾರ್ದು? ನನ್ನ ಉದ್ದೇಶ ಏನಪ್ಪ ಅಂತಂದರೆ ಇದನ್ನು ಕಲಿಯೋದ್ರಿಂದ ಎಲ್ಲೋ ಒಂದು ಕಡೆ ಒಂದು ರೀತಿಲಿ ಜನಗಳು ಕೆಟ್ಟದನ್ನು ಮಾಡೋದಕ್ಕೆ ಪ್ರಯೋಗ ಮಾಡಲ್ಲ ಅನ್ನೋ ಗ್ಯಾರಂಟಿ ಏನಿದೆ ಅಂತ. ಖಂಡಿತ. ಸೊ ನಾನು ಏನು ಮಾಡ್ತೀನಿ ಅಂದರೆ, ನಾನು ಅಷ್ಟು ಸಲೀಸಾಗಿ ನನ್ನ ಕ್ಲಾಸಲ್ಲಿ ಸೇರಿಸ್ಕೊಳ್ಳೋದಕ್ಕೆ ನಾನು ರೆಡಿ ಇರೋದಿಲ್ಲ. ನಾನು ಇಂಟರ್ವ್ಯೂ ಮಾಡ್ತೀನಿ, ಏನಕ್ಕೋಸ್ಕರ, ಯಾವುದಕ್ಕೋಸ್ಕರ ನೀವು ಇದನ್ನು ಮಾಡ್ತಾ ಇದ್ದೀರಾ. ಸೊ ನನ್ನ ಹತ್ರ ಬರ್ತಾನೆ, ನನ್ನ ಗುರುಳೆ ನನಗೆ ಈ ಥರ ಫ್ಯಾಮಿಲಿಯಿಂದ ಕಷ್ಟ ಆಯಿತು, ನಾನೇ ಕಲಿಬೇಕು, ನಾನೇ ಮಾಡಬೇಕು, ಕಣ್ಣೀರು ಹಾಕ್ಬಿಡ್ತಾರೆ. ನಾನು ನಮ್ಮವನಲ್ಲ, ಕಣ್ಣೀರು ಇವೆಲ್ಲ ನಾವು ಹಾಕಿದ್ದು ಆಯಿತು. ಕಲಿಯೋವನಿಗಿರೋದು ಶ್ರದ್ಧಾ ಭಕ್ತಿ, ಗುರುನ ಮುಖೇನ ಧಾರಣೆ. ಸೊ ಅದನ್ನು ಕಲಿಯೋರು. ನಾನು ಇತ್ತೀಚೆಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಪೌರೋಹಿತ್ಯ ಮಾಡಿರೋನು. ಆ ಪೌರೋಹಿತ್ಯದಲ್ಲಿ ಈ ಪಾಪ ಈ ಅಸಿಸ್ಟೆಂಟ್ ಪೌರೋಹಿತ್ಯಗಳಾಗಿರ್ಬೋದು, ಈ ಸ್ವಲ್ಪ ವಯಸ್ಸಾಗಿರುತ್ತೆ, ಸ್ವಲ್ಪ ನಾವು ಮುಂದಕ್ಕೆ ಜೀವನ ಏನು ಮಾಡಬೇಕು, ದೇವರನ್ನೇ ನಂಬಿಕೊಂಡಿರೋರು, ದೇವಸ್ಥಾನಗಳು ಇರೋರು, ದೇವಸ್ಥಾನವನ್ನು ಇರೋರು, ಮತ್ತು ದೇವಸ್ಥಾನ ಕಟ್ಟಬೇಕು ಅಂದ್ಕೊಂಡಿರೋರು, ನಾನು ಈ ವಿದ್ಯೆನ ಕಲಿಬೇಕು ಅಂತ ಆಸಕ್ತಿ ಇದ್ದವರು, ಅವ್ರಿಗೆಲ್ಲ ಇದರಲ್ಲಿ ಜಾತಿ ಭೇದ ಭಾವ ಧರ್ಮ ಯಾವುದೂ ಇಲ್ಲ. ಯಾರು ಬೇಕಾದರೂ ಕಲಿಬೋದು. ಹಾಗೂ ಏಜ್ ಲಿಮಿಟ್ ಏನಾದ್ರು ಇದೆಯಾ? ಯಾವ ಥರ ಎಲ್ಲೂ ಇಲ್ಲ. 65 ವರ್ಷ ಒಳಗಡೆ ಯಾರು ಬೇಕಾದರೂ ಕಲಿಬೋದು. 65 ವರ್ಷ ಆದಮೇಲೆ ಯಾಕೆ ಹೇಳ್ತೀನಿ ಅಂದರೆ, ಅವರಿಗೆ ಕಣ್ಣುಗಳು ಮಂಪಾಗುತ್ತೆ. ಸೊ ಅವ್ರಿಗೆ ಶಕ್ತಿ ಸ್ವಲ್ಪ ಕಳ್ಕೊಂಡಿರ್ತಾರೆ. ಸೊ ಈ ವಿದ್ಯೆಯನ್ನು ಸ್ಟಾರ್ಟ್ ಮಾಡುವಾಗ ನೀನು ಸ್ಟ್ರಾಂಗ್ ಆಗಿರಬೇಕು. ಹಾಗಾಗಿ 65 ವರ್ಷದ ಒಳಪಟ್ಟವರು ಈ ವಿದ್ಯೆಯನ್ನು ಮಾಡಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ನಾವು ನಿಮಗಂತೂ, ನಿಮ್ಮ ಸಮಸ್ಯೆಗಳು ಯಾವುದೇ ಇದ್ದರೂ ಖಂಡಿತವಾಗ್ಲೂ ಆ ಸಮಸ್ಯೆಗಳಿಗೆ ನೇರ ದಿಟ್ಟ ಉತ್ತರವನ್ನು ಕೊಡ್ತಾರೆ. ಅದರ ಜೊತೆಗೆ ಸಮಸ್ಯೆಗೆ ಪರಿಹಾರ ಸಿಗೋದಂತೂ ಖಂಡಿತವಾಗ್ಲೂ ಸತ್ಯ. ಇನ್ನು ಗುರುಗಳೇ, ನಾನು ನಿಮ್ಮನ್ನು ಕೇಳಲೇಬೇಕು ಈ ಪ್ರಶ್ನೆನ. ಇಲ್ಲಿ ಬಂದವ್ರಿಗೆ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಇದೆಲ್ಲ ಎಷ್ಟು ದಿನದಲ್ಲಿ ಕಲಿಬೋದು, ಏನು ಕತೆ ಅಂತ ಅವ್ರಿಗೆ ಅವರೇ ಪ್ರಶ್ನೆಗಳನ್ನ ಹಾಕ್ಕೊಳ್ತಾ ಇರ್ತಾರೆ. ಇದೆಲ್ಲ ಸಾಧ್ಯನಾ ನನ್ನ ಕೈಯಲ್ಲಿ? ನನಗೆ ಕರೆಕ್ಟಾಗಿ ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ಅಥವಾ ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ, ಇದೆಲ್ಲ ಹೆಂಗೆ ಸಾಧ್ಯ ಅಂತ ಹೇಳ್ತಾರೆ. ಸೊ ನಿಮ್ಮ ಈ ಒಂದು ಕೋರ್ಸ್ನ ಬಗ್ಗೆ, ಯಾಕಂದರೆ ಒಬ್ರಿಗೆ ಒಳ್ಳೇದು ಮಾಡಲಿ ಅನ್ನೋ ಉದ್ದೇಶದಿಂದ ನೀವು ಇದನ್ನು ಈ ಒಂದು ಖಂಡಿತ ಉಪದೇಶನ ಕೊಡ್ತಾ ಇದ್ದೀರಾ, ಈ ಒಂದು ಕೋರ್ಸ್ನ ಕೂಡ ಲಾಂಚ್ ಮಾಡ್ತಾ ಇದ್ದೀರಾ. ಸೊ ಹಾಗಾದರೆ ಈ ಒಂದು ಕೋರ್ಸ್ನ ಬಗ್ಗೆ ಹೇಳೋದಾದರೆ, ಎಷ್ಟು ದಿನಗಳ ಕೋರ್ಸ್, ಯಾವ ಭಾಷೆ ಬರೋರು ಇರಬೇಕು ಹಾಗೂ ಯಾರ್ಯಾರು ಬರಬಹುದು? ನನಗೆ ಈಗ ಜನವರಿ ಆಲ್ರೆಡಿ ಓಪನ್ ಆಗಿದೆ. ಹೌದು.
ಇನ್ನು ಕೇವಲ 60 ಸೀಟ್ಗಳು ಮಾತ್ರ ಬಾಕಿ ಇದೆ. ಯಾಕಂದ್ರೆ 100 ಜನ ಅಂತ ಹೇಳಿದ್ರೆ ನೀವು, 100 ಜನ ಇನ್ನು 60 ಜನಗಳು ಮಾತ್ರ. ಓಕೆ. ಯಾಕಂದರೆ ನನಗೂ ಹೇಳ್ಕೊಡೋದಕ್ಕೆ ಪ್ರತಿ ಭಾನುವಾರ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಅದನ್ನು ಜನವರಿ 30ನೇ ತಾರೀಕು ಎಂಡ್ ಮಾಡ್ತಾ ಇದ್ದೀನಿ. ಜನವರಿ 30ನೇ ತಾರೀಕು ಅಂದರೆ ಅಡ್ಮಿಷನ್ಸ್ ಕ್ಲೋಸ್ ಮಾಡ್ತಿದ್ದಾರೆ. ಓಕೆ. ಹಾಂ. ಸೊ ನಂಗೆ 100 ಜನ ಹೇಳ್ಕೊಡೋಕ್ಕೆ ತುಂಬ ಸುಲಭ ಆಗುತ್ತೆ. 100 ಜನ ಮೇಲೆ ಆದರೆ ನನಗೆ ತುಂಬ ಕಷ್ಟ ಆಗುತ್ತೆ. ಸೊ ಇದು ಆಫ್ಲೈನು ಆನ್ಲೈನ್ ಎರಡೂ ಇರುತ್ತೆ. ಆಫ್ಲೈನು ಆನ್ಲೈನ್ ಎರಡೂ ಇರುತ್ತೆ. ಓಕೆ. ಸೊ ಯಾಕಂದ್ರೆ ತುಂಬ ದೂರದಿಂದ ಬರ್ತಿರ್ತಾರೆ, ಸೊ ಅವ್ರು ಟ್ರಾವೆಲ್ ಮಾಡೋಕ್ಕಾಗಲ್ಲ. ಇಂಪಾರ್ಟೆಂಟ್ ಇದ್ದಾಗ ನಾನು ಕರೆಸ್ಕೊತೀನಿ. ವಿದ್ಯೆ ಕೊಡೋದೊಂದೇ ಅಲ್ಲ, ಅವರಿಗೆ ಲೈವ್ ಪ್ರಯೋಗ ಯಾವ ರೀತಿ ಮಾಡಿಕೊಡ್ಬೇಕು ಅಂತ ಕೂಡ ಹೇಳಿಕೊಡ್ತೀನಿ. ಸತತ ನನ್ನ ಹತ್ರ ಬಂದು ಕಷ್ಟವನ್ನು ಹೇಳ್ಕೊಂಡು ನನ್ನ ಹತ್ರ ಪರಿಹಾರವನ್ನು ಮಾಡಿಕೊಂಡು ಬರ್ತಾರಲ್ವ, ನಾನು ಪೂಜೆಯನ್ನು ಮಾಡ್ತಾ ಇರ್ತೀನಿ, ಅಲ್ಲಿಗೆ ಅವ್ರಿಗೆ ಕರೆಸ್ಕೊಳ್ತೀನಿ. ಇದು ಈ ಥರ ಇರುತ್ತೆ, ಇದನ್ನು ಈ ಥರವನ್ನು ಮಾಡಬೇಕು. ಯಾಕಂದ್ರೆ ನನ್ನ ಗುರುಗಳು ಹೇಳ್ಕೊಟ್ಟಿದ್ದು ನಾನು ಆ ಥರನೇ. ನನ್ನ ಗುರುಗಳು ನನಗೆ ಹೇಳ್ಕೊಟ್ಟಿದ್ದು ಒಂದೇ ಮಾತು, ನೀನು ದುಡ್ಡು ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಇನ್ನೊಂದು ಮಾಡ್ತೀಯೋ ನನಗೆ ಗೊತ್ತಿಲ್ಲ, ವಿದ್ಯಾದಾನ ಮಾಡು ಅಂತ ನಂಗೆ ಹೇಳ್ಕೊಟ್ಟು. ನಾನೀಗ ಅದೇ ರೀತಿಯಲ್ಲೇ ಹೋಗ್ತಾ ಇದ್ದೀನಿ. ತುಂಬ ಜನರಿಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮನ್ನು ನೀವು ಸೆಕ್ಯೂರಿಟಿಯಾಗಿ ಮಾಡ್ಕೊಳ್ಳಿ. ಒಳ್ಳೆ ಮಾತು ಹೇಳಿದ್ದೀರಾ. ನಿಮಗೆ ನೀವು ಬೇರೆಯವ್ರಿಗೆ ಕೆಡಕ್ ಮಾಡಬೇಕು ಅನ್ನೋದಾಗ್ಲಿ, ಅಥವಾ ಬೇರೆಯವರಿಂದ ನಿಮಗೆ ಎಲ್ಲೋ ಒಂದು ಕಡೆ ಒಂದು ರೀತಿಲಿ ಬಂದ್ಬಿಟ್ಟು ನೀವೇ ಗುರುಗಳಾಗಿ ಇದು ಮಾಡೋಕ್ಕಿಂತ ಹೆಚ್ಚಾಗಿ ನಿಮಗೆ ನೀವು ಸೆಕ್ಯೂರಿಟಿ ಮಾಡ್ಕೊಳ್ಳಿ, ನಿಮ್ಮ ಮನೆನ ಕಾಪಾಡ್ಕೊಳ್ಳಿ, ನಿಮ್ಮ ಮಕ್ಕಳನ್ನ ಕಾಪಾಡ್ಕೊಳ್ಳಿ, ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ, ಬೇರೆಯವ್ರ ಹತ್ರ ಹೋಗಿ ದುಡ್ಡನ್ನ ಚೆಲ್ಲೋ ಬದಲು ನೀವೇ ಕಲ್ತ್ಕೊಳ್ಳಿ ಅಂತ ಹೇಳ್ತಿದ್ದೀರಾ. ಖಂಡಿತ. ಓಕೆ. ಈ ನೀವು ವಿದ್ಯೆಯಲ್ಲಿ ಬಂತು ಅಂತಂದರೆ ಇದು ಎಷ್ಟು ದಿನಗಳ ಕಾಲ ಇರುತ್ತೆ? ಜನವರಿ ಅಪ್ ಟು ಜನವರಿ, ಒಂದು ವರ್ಷ. ಜನವರಿಗೆ ಅಡ್ಮಿಷನ್ಸ್ ಕ್ಲೋಸ್ ಆಗುತ್ತೆ, ಫೆಬ್ರವರಿಯಿಂದ ಕ್ಲಾಸ್ ಶುರುವಾಗುತ್ತಾ? ಹೌದು. ಓಕೆ. ಹಾಗೂ ಇದು ಕ್ಲಾಸ್ಗಳು ನಡೆಯುವಂಥ ಜಾಗಗಳು ನಮ್ಮ ಜಯನಗರ ಪ್ಲೇಸ್ ಮಾತ್ರನಾ ಅಥವಾ ಬೇರೆ ಕಡೆನೂ ಕರ್ಕೊಂಡು ಹೋಗ್ತಾ ಇರ್ತೀರಾ? ಪೂಜೆಗಳಿದ್ದಾಗ ಕರ್ಕೊಂಡು ಹೋಗ್ತೀನಿ ಜೊತೆಯಲ್ಲಿ. ಇಲ್ಲ ಅಂದಾಗ ನನ್ನ ಆಫೀಸಲ್ಲಿ ನಾನು ಕ್ಲಾಸನ್ನು ಹೇಳ್ಕೊಡ್ತೀವಿ. ಇವರ ನೇರ ನಂಬರ್ ಕೂಡ ನಾವು ಆಗ್ತಾ ಇರ್ತೀವಿ, ಇವ್ರ ಆಫೀಸ್ ನಂಬರ್, ಕನ್ಸಲ್ಟೇಷನ್ ನಂಬರ್. ನೀವು ಯಾವಾಗ ಬೇಕಾದರೂ ಕಾಲ್ ಮಾಡ್ಬೋದು ಇವರಿಗೆ. ಬೆಳಗ್ಗೆ 6ರಿಂದ ಸಂಜೆ 10 ಗಂಟೆವರೆಗೂ ಇವ್ರ ಆಫೀಸ್ ಓಪನ್ ಇದ್ದೇ ಇರುತ್ತೆ. ಸೊ ಯಾವಾಗ ಬೇಕಾದರೂ ಇವ್ರು ಕಾಲ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇವರ ಸಂಪೂರ್ಣವಾದ ವಿಳಾಸವನ್ನು ಕೂಡ ನಾವು ಕೊಟ್ಟಿದ್ದೀವಿ. ಸೊ ಏನೇ ಡೌಟ್ ಇದ್ದರೂ ಖಂಡಿತವಾಗ್ಲೂ ಕಾಲ್ ಮಾಡಿ ಕೇಳಬಹುದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಂಬರ್ ಕೊಡಲ್ಲ ಅನ್ನೋದು ನಮ್ಮ ಎಷ್ಟೋ ಜನರ ಕಂಪ್ಲೇಂಟ್ ಆಗಿತ್ತು. ನಂಬರ್ನ ಕೊಡ್ತಾ ಇದ್ದೀವಿ, ಅದು ನಿಮಗೋಸ್ಕರ. ಇವ್ರ ಹತ್ರ ಹೋಗಿ ಕನ್ಸಲ್ಟೇಷನ್ ಮಾಡ್ಕೊಳ್ಳಿ. ನಿಮಗೆ ವಿದ್ಯೆ ಕಲಿಬೇಕು ಅಂತಂದರೆ ಖಂಡಿತವಾಗ್ಲೂ ಕಲ್ತ್ಕೊಳ್ಳಿ, ಅಥವಾ ನಾರ್ಮಲಾಗಿ ಕನ್ಸಲ್ಟೇಷನ್ ಮಾಡಬೇಕು, ಇವ್ರ ಹತ್ರ ಮಾತಾಡಬೇಕು ಅಂತಂದರೆ ಇವ್ರು ಖಂಡಿತವಾಗ್ಲೂ ಜಯನಗರ ಆಫೀಸ್ನ ಸಿಗ್ತಾರೆ, ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದೀನಿ. ಈ ವಿದ್ಯೆನ ಕಲಿತವ್ರಿಗೆ, ಎಲ್ಲ ವಿದ್ಯೆಗೂ ಎಲ್ಲೋ ಒಂದು ಕಡೆ ಒಂದು ರೀತಿಲಿ ಹೇಳಬೇಕು ಅಂತಂದರೆ, ನೀವು ಇಷ್ಟು ದಿನಗಳ ಕಾಲ, ಇಷ್ಟು ಇದ್ರಗಳ ಕಾಲ ಮಡಿ ಮೈಲ್ಗೆ ಅನ್ನೋದನ್ನು ನೋಡ್ಕೊಬೇಕಾಗುತ್ತೆ. ಯಾಕಂದರೆ ವೆನ್ ಇಟ್ ಕಮ್ಸ್ ಟು ದ ಪೂಜಾ ಅಂತ ಬಂತಂದಾಗ, ನಾವು ನಾರ್ಮಲ್ ದೇವ್ರಿಗೆ ಪೂಜೆ ಮಾಡಬೇಕು ಅಂತಂದ್ರೆ ಒಂದಷ್ಟು ಮಡಿ, ಒಂದಷ್ಟು ಮೈಲ್ಗೆನ ಪಾಲನೆ ಮಾಡ್ತೀವಿ. ಇನ್ನು ನಿಮ್ಮ ಈ ವಿದ್ಯೆಯಲ್ಲಿ ಹೇಗಿರುತ್ತೆ? ಅಥರ್ಣ ವೇದಕ್ಕೆ ಮಡಿ ಮೈಲಿಗೆ ಅನ್ನೋದು ಇರೋದಿಲ್ಲ. ಎಲ್ಲರೂ ಹೇಳ್ತಾರೆ ಮಡಿ ಮೈಲಿಗೆಯನ್ನು ಇರಬೇಕು, ಕೆಲವೊಂದು ಸಾಧನೆಗಳು ಮಾಡಿದಾಗ ಇರಬೇಕಾಗತ್ತೆ. ಕೆಲವೊಂದು ಸಾಧನೆಗಳು ಮಾಡಬೇಕಾದಾಗ, ಈಗ ಕಾಳಿಕಾದೇವಿ ಆಕರ್ಷಣೆ ಮಾಡಿದಾಗ, ಭದ್ರಕಾಳಿಯ ಆಕರ್ಷಣೆಯನ್ನು ಮಾಡಿದಾಗ, ರುಂಡಮಾಲಿನಿ ಪ್ರಯೋಗವನ್ನು ಮಾಡಿದಾಗ, ಬೇತಾಳ ಪ್ರಯೋಗ ಮಾಡಿದಾಗ, ಚಕೋರ ಪ್ರಯೋಗವನ್ನು ಮಾಡಿದಾಗ, ಸೊ ಈ ಥರ ತುಂಬ ಕೆಲವೊಂದು ಅಂದರೆ ಇಷ್ಟು ದಿನಗಳ ಕಾಲ ನೀವು ಇದನ್ನು ಸಾಧನೆಯನ್ನು ಮಾಡಬೇಕು. ಮತ್ತು ಇನ್ನೊಂದು ಏನಂದರೆ, ಗುರುಗಳೇ ನಾನು ಇಷ್ಟು ಲಕ್ಷ ಜಪ ಮಾಡಿದ್ದೀನಿ, ಇಷ್ಟೊಂದು ಕೋಟೆ ಜಪ ಮಾಡಿದ್ದೀನಿ, ನನಗೇನು ಆಗಲಿಲ್ಲ. ಜಪವನ್ನ ಮಾಡಿದ್ರೆ ನಿಂಗೆ ಆಗಲ್ಲ. ಋಗ್ವೇದ ಯಜುರ್ವೇದಕ್ಕೆ ಇದನ್ನು ಸೇರಿಸ್ಬೇಡಿ. ದೇವರ ನಾಮಕ್ಕೆ, ತುಳಸಿ ನಾಮಕ್ಕೆ ವೆಂಕಟರಮಣಿಗೆ ಮಾತ್ರ ಸಾಧ್ಯ, ದೇವಿಗೆ ರುಂಡಮಾಲೆ ಸಾಧ್ಯ. ನಾವು ತಿರುಪತಿ ವೆಂಕಟರಮಣ ಸ್ವಾಮಿಗೆ ಏನು ತಲುಪಿಸ್ತೀವಿ? ತುಳಸಿಯನ್ನು ತಲುಪಿಸ್ತೀವಿ, ತುಳಸಿ ಪ್ರಿಯ ತಲುಪಿಸ್ತೀವಿ. ನನ್ನ ದೇವಿಗೆ ರುಂಡಮಾಲೆನೇ ತಲುಪಿಸ್ತೀವಿ. ಸೊ ಭೂತಕ್ಕೆ, ಆತ್ಮಗಳಿಗೆ ಆಕಾರ ಇಲ್ಲ, ಬಣ್ಣ ಇಲ್ಲ, ರೂಪ ಇಲ್ಲ, ಅದಕ್ಕೆ ನಾವು ಪಾಲನೆ ಮಾಡಬೇಕಾ? ಅದನ್ನು ಆಕರ್ಷಣೆ ಮಾಡೋದು ಯಾವ ಥರ, ಅದನ್ನ ಕೈ ಹಿಡಿಯೋದು ಯಾವ ಥರ? ಚಿಟ್ಟಕ್ಕೆ ಹೊಡೆದ್ರೆ ಆ ಹುಡುಗ ನಿಂತೋಗ್ಬಿಡ್ಬೇಕು, ಇದನ್ನ ನಿಂಗೆ ಕಲಿ. ಸೊ ಚಿಟಿಕೆ ಹೊಡೆದ್ರೆ ಇದಾಗಬೇಕು ಅಂತಂದಾಗ ಇಡೀ ಜಗತ್ತನ್ನೇ ಬೇಕಾದ್ರೆ ನೀವು ಎಲ್ಲೋ ಒಂದು ಕಡೆ ನಿಮ್ಮ ಮುಷ್ಟಿಲಿ ಇಟ್ಕೊಬೋದಲ್ಲ, ಆ ರೀತಿ ತೊಗೊಂಡ್ರೆ. ಯಾಕಂದರೆ ನೀವು
ಅಷ್ಟು ಓಪನ್ ಅಪ್ ಆಗಿ ಹೇಳ್ತೀರಾ. ಹಾಗೂ ಎಲ್ಲ ವಿದ್ಯೆಗಳಿಗಿಂತ ಈ ಒಂದು ವಿದ್ಯೆ ಸ್ವಲ್ಪ ಕಷ್ಟ ಕಲಿಯೋದು, ಅದ್ರ ಜೊತೆಯಲ್ಲಿ ಯಾವುದೇ ರೀತಿ ಮಡಿ ಮೇಲ್ಗೆ ಬೇಡ ಅಂತ ಹೇಳ್ತೀರಾ. ಈ ಚಿಟಿಕೆ ಹೊಡೆಯೋದು ಅಂತ ಬಂದಾಗ ಚಾಲೆಂಜ್ ಹಾಕೋದು ಅಂತ ನನ್ನ ಅರ್ಥ. ಖಂಡಿತ. ಸೊ ನಿಮ್ಮ ವಿದ್ಯೆಯಲ್ಲಿ ಯಾವ್ಯಾವ ರೀತಿ ಚಿಟಿಕೆ ಹೊಡೆದು ಕೆಲವೊಂದು ವಿಚಾರಗಳನ್ನ ನೀವು ವಶಪಡಿಸ್ಕೊಬಹುದು? ಚಿಟಿಕೆ ಬಗ್ಗೆ ಒಂಚೂರು ಮಾತಾಡೋಣ. ಹಾಂ. ಮೊನ್ನೆ ಯಾರೋ ಒಬ್ಬ ಪರಮಾತ್ಮ ನನಗೊಂದು ಕ್ವಶನ್ ಕೇಳಿದ. ಗುರುಗಳೇ, ನೀವು ಈ ಥರ ಇದ್ದಾಗ ನೀವು ಯಾಕೆ ಫಿಲ್ಮ್ ಇಂಡಸ್ಟ್ರಿಗೆ ಹೋಗ್ಬಾರ್ದು, ಅವನ್ನ ಯಾಕೆ ಪರಿಚಯ ಮಾಡ್ಕೊಬಾರ್ದು? ನಾನು ಇಷ್ಟು ಸಾಧನೆ ಮಾಡಿದಾಗ ನನ್ನ ಬ್ಯಾಕ್ಗ್ರೌಂಡ್ ಕೆಲಸ ಮಾಡಿದಿರ ಇಡ್ತೀನ, ನನಗೆ ಪರಿಚಯ ಮಾಡ್ಕೊಂಡಿದ್ದೀರ ಇಡ್ತೀನ, ನನಗೆ ಪರಿಚಯ ಆಗ್ದಿರ ಇರ್ತಾರ? ಒಂದು. ಮತ್ತು ಇನ್ನೊಬ್ರು ಕೇಳಿದ್ರು, ಕಾಂಗ್ರೆಸ್ನ ಬದಲಾವಣೆ ಮಾಡ್ಬೋದಲ್ಲ, ಇನ್ನೊಂದು ಬದಲಾವಣೆ ಮಾಡ್ಬೋದಲ್ಲ, ನಮ್ಮ ರಾಜಕೀಯ ವ್ಯಕ್ತಿಗಳನ್ನ ಬದಲಾವಣೆ ಮಾಡ್ಬೋದಲ್ಲ ಅಂತ. ನನ್ನ ಹತ್ರ ಬಂದರೆ ನಾನು ಮಾಡೇ ಮಾಡ್ತೀನಿ. ಅಬ್ಬಾ, ನನ್ನ ಹತ್ರ ಬಂದರೆ ನಾನು ಮಾಡೇ ಮಾಡ್ತೀನಿ. ಇಷ್ಟು ಓಪನ್ ಚಾಲೆಂಜಾ? ಹಾಂ. ಈಗ ಒಂದು ಎಕ್ಸಾಂಪಲ್, ಹಾಂ ನೀನೇ ಎಲೆಕ್ಷನ್ ನಿಲ್ಲಿ, ಹಾಂ ನೀವೇ ಎಲೆಕ್ಷನ್ ನಿಲ್ಲಿ, ಹಾಂ ನನಗೊಂದು ರೂಪಾಯಿ ಕೊಡಬೇಡ, ಹಾಂ ನಿನ್ನ ಸೀಟಲ್ಲಿ ಕುತ್ಕೋ. ಹಾಂ ಸುಭಾಷ್ ಅಂತ ಜ್ಞಾಪಕ ಇದ್ದರೆ, ಹಾಂ ಗುರುಗಳು ಅನ್ನೋದು ಜ್ಞಾಪಕ ಇದ್ದರೆ ಆಗ ಬನ್ನಿ. ಇಂಟ್ರೆಸ್ಟಿಂಗ್. ಚಾಲೆಂಜ್ ಆಗಿ ಹೇಳ್ತಿಲ್ಲ. ಐ ಆಮ್ ಪ್ರೌಡ್ ಆಫ್ ನನ್ನ ವಿದ್ಯೆ. ನನ್ನ ವಿದ್ಯೆಗೆ ನಾನು ತಲೆ ಬಾಗ್ತೀನಿ. ಯಾವ ಮೋದಿಗೂ ತಲೆ ಬಾಗಲ್ಲ, ಯಾವ ಮನುಷ್ಯಗೂ ತಲೆ ಬಾಗಲ್ಲ. ನನ್ನ ವಿದ್ಯೆ, ನನ್ನ ಗುರುವಿಗೆ, ನನ್ನ ತಾಯಿಗೆ ತಲೆ ಬಗ್ಗುತ್ತೀನಿ. ನಾನು ಅದನ್ನೇ ಹೇಳ್ತಿದ್ದೀನಲ್ಲ, ನಡಿ, ನೀವೆಲ್ಲೇ ಹೋಗಿ ಯಾವ ಥರನ ಮಾಡ್ಕೊಂಬನ್ನಿ, ನನಗೆ ಸಂಬಂಧ ಇಲ್ಲ. ನನಗೆ ಬೇಕಾಗಿರೋದು 11 days. 11 days ನೀನು ನಾನು ಬರಬೇಡ. ನನಗೆ 11 days ನಾನು ಕೆಲವೊಂದು ವಸ್ತುಗಳನ್ನು ಹೇಳ್ತೀನಿ, ಅದನ್ನು ತೊಗೊಂಬಂದು ಕೊಟ್ಬಿಟ್ಟು ನಿನ್ನ ಕೆಲಸವ ನೀನು ಪ್ರಚಾರ ಮಾಡ್ಕೊತೀಯೋ, ಮೈಕಲ್ಲೇ ಕಿರ್ಚ್ಕೊತೀಯೋ, ನಿನ್ನಿಷ್ಟ. ನೀನು ಮನೆಯಲ್ಲೇ ಕೂತ್ಕೊತೀಯೋ, ನಿನ್ನಿಷ್ಟ. ನನಗೆ ಸಂಬಂಧ ಇಲ್ಲ. ನಾನು ಚಾಲೆಂಜ್ ಹಾಕಿರೋದೇನು, ಚಾಲೆಂಜ್ ಅಂತ ಹೇಳ್ಕೊಳ್ಳಿಲ್ಲ, ನನ್ನ ವಿದ್ಯೆಗೆ ನಾನು ಪರೀಕ್ಷೆನೇ ಅಂದ್ಕೊತೀನಿ. ಅಬ್ಬಾ, ನಾನು ಸೋತೇನೆ ಅಂದ್ಕೊತೀನಿ. ಇದೇ ಮೀಡಿಯಾ ಮುಂದೆ ನಾನು ಸೋತೆ ಅಂತ ಒಪ್ಕೊಂತೀನಿ. ಇವತ್ತವರೆಗೂ ಒಟ್ಟಿನಲ್ಲಿ ನಾನಂತೂ ಎಲ್ಲೂ ನೋಡಿಲ್ಲ ಸರ್ ಇಷ್ಟೊಂದು ಓಪನ್ ಚಾಲೆಂಜಿಂಗ್ ಕೊಡೋರು, ಹಾಗೂ ನೀವು ನನ್ನ ಹತ್ರ ಬನ್ನಿ ಅನ್ನೋರು. ಹಾಗಾದ್ರೆ ಎಲ್ಲೋ ಒಂದು ಕಡೆ ಒಂದು ರೀತಿಲಿ ನಾನು ಬನ್ನಿ ಅಂತ ಹೇಳ್ತಿಲ್ಲ, ನಿನಗೆ ಬೇಕಾದರೆ ಬಾ ಅಂತ ಹೇಳ್ತಿದ್ದೀನಿ ಅಷ್ಟೇ. ನಿನಗೆ ಬನ್ನಿ ನಾನು ಕೊಡ್ತೀನಿ ಅಂತ ಹೇಳ್ತಿಲ್ಲ. ನಿನಗೆ ಬೇಕಾ ಬಾ, ಇಲ್ಲ ನಿನ್ನ ಮನೇಲಿ ನನ್ನ ಮನೇಲಿ ನಾನು ಇಡ್ತೀನಿ. ನನಗೆ ಇದು ಬೇಕಾಗಿಲ್ಲ. ಏನು ಈ ಥರ ಕಾನ್ಫಿಡೆನ್ಸ್ ನಿಮಗೆ ಅಂತ ಅಂದರೆ ಹೆಂಗಿದು ಅಂತ ಸಾಧ್ಯ? ಹೇಳಿದೆ, ನನಗೆ ಕೇಳೋದು ಮರ್ತಿದೆ ಸರ್. ಏನು ಸರ್ ಇದು ದಂಡಕ, ನಾಗರ ಅವೆಲ್ಲ ಇದೆ, ನಾವು ಮುಟ್ಬೋದಾ ಅದನ್ನು? ಖಂಡಿತ. ಶೋರಾ ಸರ್? ಶೋರ್. ತುಂಬ ಟೈಟಾಗಿ ಬೇರೆ ಇದೆ ಅದು. ಓಕೆ, ಇರಲಿ ಬಿಡಿ. ಹಾಂ. ಸೊ ಇದು ದಂಡಕ ಅಂತ ಕರಿತೀವಿ. ಹಾಂ. ಸಪೋರ್ಟಿಂಗ್ಗೆ ಗುರುಗಳು ಏನೋ ಬಿಲ್ಡಪ್ ಇಟ್ಟಿದ್ದಾರೆ ಅನ್ನೋದು, ಯಾಕಂದ್ರೆ ನಾನು ಸೋಷಿಯಲ್ ಮೀಡಿಯಾ ಅರ್ಥ ಆಗಿಲ್ಲ, ಮತ್ತೆ ಹೇಳಿ ನನಗೆ. ಗುರುಗಳು ಬಿಲ್ಡಪ್ ಇಟ್ಟಿದ್ದಾರೆ ಹಾಂ ಅಂತ ಹೇಳ್ತಿರ್ತಾರೆ. ಹಾಂ. ಸೊ ನಾನು ಸೋಷಿಯಲ್ ಮೀಡಿಯಾ ತುಂಬ ನೋಡ್ತಾ ಇರ್ತೀನಿ. ಬಿಲ್ಡಪ್ ಇರೋರು ಅದು ನನಗೆ ಗೊತ್ತಿಲ್ಲ. ಅದು ಹೆಂಗಿರ್ತಾರೋ ಅದು ನನಗೆ ಗೊತ್ತಿಲ್ಲ. ನಾನೇನು ಬಿಲ್ಡಪ್ ಮಾಡಬೇಕು ನಾನು ವಿದ್ಯೆದಲ್ಲಿ ತೋರಿಸ್ತೀನಿ. ಅಬ್ಬಾ, ನಾನೇನು ಬಿಲ್ಡಪ್ ಮಾಡಬೇಕು ನನ್ನ ವಿದ್ಯೆದಲ್ಲಿ ನಾನು ತೋರಿಸ್ಕೊಂಡು. ಸೊ ಇದೇ ಕಾನ್ಫಿಡೆನ್ಸು ನೀವು ಬರೋವಂಥ ಕಲ್ಸ್ಕೊಡೋಂಥ ವಿದ್ಯಾರ್ಥಿಗಳಿಗೂ ಇರುತ್ತಾ? ಶೋರ್. ಅಷ್ಟು ಕಾನ್ಫಿಡೆನ್ಸ್ ತುಂಬ್ತೀರಾ? ಸುಭಾಷ್ ಎಷ್ಟಿಗಿದಾನೋ ಸುಭಾಷ್ ಅಲ್ಲಿ ಆಗಲ್ಲ, ಬೇಜಾರು ಮಾಡ್ಕೊಬೇಡಿ, ಆಗಲ್ಲ. ಅಪ್ ಟು 70% ನನ್ನ ಏನು ವಿದ್ಯೆ ಇದೆಯೋ ಅದನ್ನ ಅವ್ರು ಕಲಿಸ್ತಾರೆ. ಹೇಳಕ್ಕಾಗಲ್ಲ, ಗುರುಗಳು ಮೀರುವಂಥ ಶಿಷ್ಯನು ಬಂದ್ರು ಖಂಡಿತ. ನೀವು ಕೊಡುವಂಥ ವಿದ್ಯೆಯಲ್ಲಿ ಅವ್ರು ಕೇಳುವಂಥ ಆಸಕ್ತಿಯಲ್ಲಿ 100% ನನಗೆ ಬೇಕಾಗಿರೋದು ಅಂಥ ಶಿಷ್ಯ ಅಂದರೆ. ಸೊ ಎಲ್ಲಿದ್ದಾರೋ ನನಗೆ ಗೊತ್ತಿಲ್ಲ, ಎಲ್ರಿಗೂ ಬನ್ನಿ ಅಂತಲೇ ಖಂಡಿತ ಇದಕ್ಕೆ ಮಾತ್ರ ಹೇಳ್ತೀನಿ. ಯಾಕೆ ವಿದ್ಯೆಗೆ ಮಾತ್ರ ಬನ್ನಿ ಅಂತ ಕೇಳ್ಕೊತೀನಿ ಅಂದರೆ, ಪ್ರೊಟೆಕ್ಟ್ ಯುವರ್ ಫ್ಯಾಮಿಲಿ ಫಸ್ಟ್. ನಿಮ್ಮ ಫ್ಯಾಮಿಲಿ ಪ್ರೊಟೆಕ್ಟ್ ಮಾಡ್ಕೊಳ್ಳಿ, ನೀವು ಕಲೀರಿ, 10 ಜನಕ್ಕೆ ಒಳ್ಳೇದು ಮಾಡಲಿ ಅನ್ನೋದು ನನ್ನ ಕಾನ್ಸೆಪ್ಟ್. ಜಯನಗರದಲ್ಲಿ ಸುಭಾಷ್ ಇದ್ದಾನೆ, ಜಯನಗರ ಮಾತ್ರ ಒಳ್ಳೇದು ಮಾಡ್ತಾನೆ. 2 ಕೈ ಇಷ್ಟ ಇರೋದು ಸುಭಾಷ್ಗೆ. ಚಿಂತಾಮಣಿಯಲ್ಲಿ ಇರ್ತಾರೆ, ಕೋಲಾರದಲ್ಲಿ ಇರ್ತಾರೆ, ಚಿಕ್ಕಬಳ್ಳಾಪುರದಲ್ಲಿ ಇರ್ತಾರೆ, ಮಂಗಳೂರಲ್ಲಿ ಇರ್ತಾರೆ. ಅಲ್ಲೋಗಿ ಸುಭಾಷ್ ಟ್ರಾವೆಲ್ ಮಾಡೋಷ್ಟಕ್ಕೆ ಇದು ಒಂದು ಎಕ್ಸಾಂಪಲ್ ಹೇಳ್ತೀನಿ, ಬೇಜಾರು ಮಾಡ್ಕೊಂಬೇಡಿ. ಇವತ್ತು ಆಗಿರೋ ಸತ್ಯ, ರಿಯಲ್ಲಾಗಿ ಆಗೋ ಸತ್ಯ ಏನೋ ಹೇಳ್ತೀನಿ. ಇವತ್ತು ನಿನ್ನೆ ಬೆಳಗ್ಗೆ ಹೇಳಬಾರ್ದು, ನನಗೆ ಒಂದು ಕಾಲ್ ಬಂತು. ನನ್ನ ಬ್ರದರ್ ಆಗಬೇಕು ಸ್ವಲ್ಪ,
ಸುಭಾಷ್ ಅವರು ಎಲ್ಲಿದ್ದೀರಾ ಅಂತ. ನಾನು ತೋರಿಸ್ಬಾರ್ದು, ನಿಮಗೆ ಬೇಕಾದ್ರೆ ನಾನು ತೋರಿಸ್ತೀನಿ, ನನ್ನ ಫೋನಲ್ಲಿ ನಿಮ್ಗೆ ತೋರಿಸ್ತೀನಿ. ಆಫ್ಲೈನ್ ನೋಡೋಣ ಅದನ್ನ ಖಂಡಿತ. ಖಂಡಿತವಾಗ್ಲೂ. ಹಾಂ. ಈ ಥರ ಮೆಡಿಸನ್ 15 ದಿನ ಯೂಸ್ ಮಾಡಿದ್ವಿ. ಒಂದು ಬೆಳ್ಳಕ್ಕಿರೋ ಹುಡುಗಿ ಮುಖ ಎಲ್ಲ ಸುಟ್ಕೊಂಡು ಕಪ್ಪಾಗಿ ಮಂಚದ ಮೇಲೆ ಮಲಗಿಬಿಟ್ಟಿದ್ದಾಳೆ. ಸೊ ಭೂತ ಇದೆಯೋ ಇನ್ನೊಂದು ಇದೆಯೋ ಗೊತ್ತಿಲ್ಲ, ಅಂದ್ರೆ ಗೊತ್ತಿಲ್ಲ. ಅಂದ್ರೆ ತುಂಬಾ ಸದ್ರೂಪಿಯಾಗಿರುವಂತ ಹುಡುಗಿ, ಸೊ ಕೆಲವೊಂದು ವಾಮಾಚಾರಗಳನ್ನ ಮಾಡಿ ಓಕೆ, ಚೆನ್ನಾಗಿದ್ದಂತ ಹುಡುಗಿ ಇವತ್ತು ಆ ಸಿಚುವೇಶನ್ ಇದ್ದಾಳೆ. ಸಿಚುವೇಶನ್ ಇದು ಮಲಗಿ ಬೆಡ್ ಮೇಲೆ ಮಲಗಿದ್ದಾಳೆ. ಸೊ ಇವತ್ತು ನಾನು ಅಲ್ಲಿ ಹೋಗಬೇಕಾಗಿತ್ತು. ನನಗೆ ಕೆಲವೊಂದು ಆಫೀಸಲ್ಲಿ ಸ್ವಲ್ಪ ಬ್ಯುಸಿ ಇರೋ ಕಾರಣದಿಂದ, ಜನಗಳು ಬಂದಿರೋ ಕಾರಣದಿಂದ ಸೊ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಹುಡುಗಿ ಈ ಸಂಜೆ ತೀರ್ಕೊಂಡ್ಲು ಅಂತ ವಿಚಾರ ಬಂತು. ನೀವು ಹೋಗಿದ್ದಿದ್ರೆ ಬದುಕಿಸ್ತಾ ಇದ್ರಾ? ಬದುಕಿಸ್ತಾ ಇದ್ನೋ ಇಲ್ಲೋ ಸೆಕೆಂಡ್ರಿ, ಅಟ್ಲೀಸ್ಟ್ ನನ್ನ ಪ್ರಯತ್ನ. ಸರ್, ಈ ಪ್ರಶ್ನೆ ನಾನು ಏನಕ್ಕೆ ನಿಮ್ಮನ್ನ ಕೇಳ್ತಾ ಇದ್ದೀನಿ ಅಂತಂದರೆ, ಮಾಟ ಮಂತ್ರದ ಒಂದು ಎಪಿಸೋಡ್ ಮಾಡಿದಾಗ ನಿಜವಾಗ್ಲೂ ನಾನು ಅಂದ್ಕೊಂಡ್ಲ ನನ್ನ ಶೋ ಈ ಮಟ್ಟಕ್ಕೆ ರೀಚ್ ಆಗುತ್ತೆ ಅಂತ. ಖಂಡಿತ. ಮಾಟ ಮಂತ್ರ ಶೋ ಮಾಡಿದ ಉದ್ದೇಶ ಹಿಂಗಿರುತ್ತಾ ಹಿಂಗಾಗುತ್ತಾ ಅನ್ನೋ ತಿಳ್ಕೊಳೋದಕ್ಕೆ. ಆದರೆ ಸರ್, ಒಂದಂತೂ ಸತ್ಯ ಗುರುಗಳೇ, ಎಷ್ಟು ಜನ ಬೆಂಗಳೂರಿರೋರು, ಎಷ್ಟು ಜನ ಔಟ್ ಆಫ್ ಬೆಂಗಳೂರು ಅಥವಾ ನಮ್ಮ ಕರ್ನಾಟಕದವರು ನರಳ್ತಾ ಇದ್ದಾರೆ ಅಂತಂದರೆ, ನಿಜವಾಗ್ಲೂ ಈ ಥರ ಆಗ್ತಿದೆಯಾ ಜನಗಳಿಗೆ ಅಂತ ನಮಗೆ ಅನಿಸ್ತು. ಕೇಳದ ರೀತಿಯಲ್ಲಿರುವಂಥ ಪ್ರಾಬ್ಲಮ್ಗಳನ್ನೆಲ್ಲವೂ ನನ್ನ ಕಿವಿಯಾರ ಕೇಳಿ ಜನಗಳು ಇಷ್ಟು ನೀಚ ಮಟ್ಟಕ್ಕೆ ಇಳಿದಾರ ಅಥವಾ ಇಷ್ಟು ಕಷ್ಟದಲ್ಲಿ ಇದ್ದಾರಾ ಅಂದರೆ, ನೀಚ ಮಟ್ಟಕ್ಕೆ ಅಂತಂದರೆ ಪ್ರಯೋಗ ಮಾಡಿರೋರು, ಕಷ್ಟದಲ್ಲಿರೋರು, ಅದನ್ನು ಅನುಭವಿಸ್ತಾ ಇರೋರು. ನಿಜವಾಗ್ಲೂ ತುಂಬ ಬೇಜಾರಾಗೋ ಸಂಗತಿ ಏನಂದರೆ, ಕೇಳಿದ್ದೀರಾ, ನಾನು ಮಾಡ್ತಾ ಇದ್ದೀನಿ, ನನಗೆ ಯಾವ ಥರ ಇರಬಾರ್ದು. ನೀವು ಪರಿಹಾರಗಳನ್ನ ಒಳ್ಳೆ ರೀತಿಲಿ ಮಾಡ್ತಾ ಇದ್ದೀರಾ. ಕೆಲವೊಂದು ಕೆಟ್ಟದ್ದು ಕೂಡ ಮಾಡಬೇಕಾಗತ್ತೆ. ಅಂದರೆ ಬೇರೆಯವ್ರು ಕೆಟ್ಟದಾಗೋದಿಲ್ಲ. ಸೊ ಕೆಟ್ಟದ್ದು ಮಾಡಿ ತೆಗಿಬೇಕಾಗತ್ತೆ. ಆಗ ನಾನು ಕೆಟ್ಟ ಪರಿಸ್ಥಿತಿ ಇಳಿಬೇಕಾಗತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಕೋರ್ಟಿಗೆ ಹೋಗಿ ಕೇಸ್ ಹಾಕಿದ್ರೆ ಎಷ್ಟು ವರ್ಷ ಅಳಿಬೇಕು? ಅದು ಲೆಕ್ಕನೇ ಇಲ್ಲ ಬಿಡಿ. 5 ವರ್ಷ ಆಯಿತು, 5 ವರ್ಷ ಆಯಿತು, 2 ವರ್ಷನೂ ಆಯಿತು, 3 ವರ್ಷನೂ ಆಯಿತು, 5 ವರ್ಷ ಆಯಿತು. ಅದೇ ನೀನು ಈ ರಿಲೇಟಿಗೆ ಬಂದಾಗ 3 ತಿಂಗಳು, 6 ತಿಂಗಳು, 9 ತಿಂಗಳು ಗಾನ್. ಐ ಲವ್ ದಿಸ್ ಓಪನ್ ಚಾಲೆಂಜ್. ನಾನು ಕೂಡ ಓಪನ್ ಚಾಲೆಂಜಾಗೆ ಕೇಳ್ತಾ ಇದ್ದೀನಿ, ನೀವೇನಾದರೂ ನಿಮ್ಮ ಸಮಸ್ಯೆಗಳಿದ್ದರೆ ಖಂಡಿತವಾಗ್ಲೂ ನಮ್ಮ ಸುಭಾಷ್ ಆಚಾರ್ಯಗರುಗಳನ್ನು ಜಯನಗರ 4ನೇ ಬ್ಲಾಕಲ್ಲಿರುವಂಥ ಶ್ರೀ ಬಲಮುರಿ ಗಣಪತಿ ಕಾಳಿಕಾದೇವಿ ಜ್ಯೋತಿಷಾಲಯದಲ್ಲಿ ನೇರವಾಗಿ ಭೇಟಿ ಮಾಡ್ಬೋದು. ಇವರ ಅಡ್ರೆಸ್ ಹಾಗೂ ಇವರ ಕಾಂಟ್ಯಾಕ್ಟ್ ನಂಬರ್ ಎಲ್ಲವನ್ನು ನಾವು ಕೊಟ್ಟಿದ್ದೀವಿ. ಖಂಡಿತ. ಇದೊಂದು ಪ್ರಶ್ನೆ ಹೇಳ್ತೇನೆ, ನನಗೆ ಜನಗಳಿಗೆ ನೋಡೋದು ಇಂಪಾರ್ಟೆಂಟ್ ಅಲ್ಲ. ಸೊ ಜನಗಳು ಯಾವ ಥರ ಅಂದರೆ, ಅವರ ಒಂದು ಮುಖಲಕ್ಷಣವನ್ನು ನೋಡಿ, ಗುರುಗಳೇ ನಾನು ಏನಕ್ಕೆ ಬಂದಿದ್ದೀನಿ, ಜನಗಳ ಒಂದು ಭಾವನೆ ಹೇಳ್ತಿದ್ದೀನಿ, ನಾನು ಏನಕ್ಕೆ ಬಂದಿದ್ದೀನಿ, ನಾನು ಏನಕ್ಕೋಸ್ಕರ ಬಂದಿದ್ದೀನಿ ಅಂತ ನನ್ನ ಹತ್ರ ಹೇಳ್ತಾರೆ. ನಾನು ಹೋಗ್ಬಿಟ್ಟು ಓಕೆ ನಿಮಗೆಲ್ಲ ಈ ಥರ ಸಮಸ್ಯೆ ಆಗಿದೆ, ದದ್ದಿ ಆಗಬೇಕು ನೀವು, ನನಗಿದು ಬೇಕು, ನೀನು ಕೈಲಿ ಮಾಡ್ಕೊಳಕ್ಕಾಗತ್ತಾ, ಇದಿರಬೇಕು. ಓದ್ವಿ, ಅಂಜನಾ ನೋಡಿದ್ವಿ, ನಾವು ಸಮಸ್ಯೆ ಹೇಳ್ಬಿಟ್ವಿ, ಗುರುಗಳು ಓ ಸೂಪರ್ ಹೇಳ್ಬಿಟ್ರು. ನನ್ನ ಹತ್ರ ಬರೋವ್ರಿಗೆ, ನನ್ನ ಹತ್ರ ಬಂದವ್ರಿಗೆ ಸೊ ನಾನು ಕೆಲವೊಂದು ಪ್ರಶ್ನೆ ಕೇಳ್ತೇನೆ. ಭೂಮಿ ವಿಚಾರದಲ್ಲಿ ಸಮಸ್ಯೆ ಆಗಿದೆಯಾ? ಅವರ ಬಾಧೆ ಎಲ್ಲ ತಿಳ್ಕೊಂಡು ನಾನು ಪ್ರಯೋಗವನ್ನು ಮಾಡೋದು. ಅವರು ಇದರಲ್ಲಿ ಎಷ್ಟು ನರಳಿದ್ದಾರೆ, ಎಷ್ಟು ನೊಂದಿದ್ದಾರೆ ಅಂತ ತಿಳ್ಕೊಂಡು ನಾನು ಪ್ರಯತ್ನ ಮಾಡೋದು. ಈ ಥರ ನಿನಗೆ ಏನು ಬೇಕು? ಸೊ ಭಗವಂತ ಹತ್ರ ಹೋಗಿ ನೀವೇನು ಕೇಳ್ತೀರಾ? ನನಗೆ 100 ಕೋಟಿ ಕೊಡಿ, 50 ಕೋಟಿ ಕೊಡಿ ಅಂತ ಕೇಳೋರು ಇದ್ದಾರೆ. ನನಗೆ ಊಟಕ್ಕೆ ಉಪ್ಪಿನಕಾಯಿ ಕೊಟ್ಟರೆ ಸಾಕಪ್ಪ ಅಂತ ಕೇಳೋರು ಇದ್ದಾರೆ. ಖಂಡಿತವಾಗ್ಲೂ ಸತ್ಯ. ನನಗೆ TVS ಕೊಡು ಅಂತ ಕೇಳೋರು ಇದ್ದಾರೆ, ನಂಗೆ ಅನಿಲ್ ಅಂಬಾನಿ ಥರ ಆಗಬೇಕು ಅಂತಾರೋ ಇದ್ದಾರೆ. ಸತ್ಯ. ಭಗವಂತನ ಹತ್ರ ಹೋಗಿ ನೀನು ಕೇಳೋ ಒಂದು ರೈಟ್ಸ್ ಇದ್ದಾಗ, ಒಂದು ತಂತ್ರ ಪಂಡಿತದ ನನಗಿದು ಬೇಕು ಅಂತ ಕೇಳೋ ರೈಟ್ಸ್ ನಿನಗೆ ಯಾಕಿಲ್ಲ?